Hello ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ವಿಡಿಯೋ ನಂಬರ್ 5 ಆಫ್ EMI ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಲಾಸ್ಟ್ ವಿಡಿಯೋ ಸ್ವಲ್ಪ ಚಿಕ್ಕದಾಗಿತ್ತು. ವಿಡಿಯೋ ನಂಬರ್ 4 ಏನು ಮಾಡಕ್ಕಾಗಲ್ಲ, ಸ್ವಲ್ಪ ಕಾನ್ಸೆಪ್ಟ್ ಜಾಸ್ತಿ ಇದ್ದಿದ್ರಿಂದ 2 hours ವಿಡಿಯೋ, ಆಲ್ಮೋಸ್ಟ್ 2 hours ವಿಡಿಯೋ ಆಗಿದೆ. In last video number 4 ನಲ್ಲಿ we have discussed about motional EMF. ಎಮೋಷನಲ್ EMF, ಎಮೋಷನಲ್ ಅಲ್ಲ, ಬರೀ ಮೋಷನಲ್ EMF ಅಂದ್ರೆ ಒಂದು ರಾಡ್ ನ ಅಥವಾ ಸೆಗ್ಮೆಂಟ್ ಆಫ್ ಮೆಟಲ್ ಪೀಸ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಮೂವ್ ಮಾಡಿದ್ರೆ ಆ ರಾಡ್ ಏನಾಗ್ತಾ ಇತ್ತು, ಇಟ್ ಸ್ಟಾರ್ಟ್ಸ್ ಬಿಹೇವಿಂಗ್ ಲೈಕ್ ಎ ಬ್ಯಾಟರಿ. ಒಂದು ಸೆಲ್ ತರ ಅಥವಾ ಸೆಲ್ ತರ ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಆಯ್ತು. ಆ ರಾಡ್ ಆ ಕಡೆ ಈ ಕಡೆ ವೈರ್ ನ ತಗೊಂಡು ಎಕ್ಸ್ಟರ್ನಲ್ ಸರ್ಕ್ಯೂಟ್ ಗೆ ಕನೆಕ್ಟ್ ಮಾಡಿದ್ರೆ ಕರೆಂಟ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಯ್ತು. We have discussed all those things in video number 4 in detail with NEET, JEE, possible and previous year questions. ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ rotational EMF. EMF induced in a rotating coil. ಅಂದ್ರೆ ಒಂದು ಐರನ್ ರಾಡ್ ನ ತಗೊಂಡು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಅಬೌಟ್ ದ ಆಕ್ಸಿಸ್ ರೊಟೇಟ್ ಮಾಡಿದ್ರೆ, ಈ ತರ ರೊಟೇಟ್ ಮಾಡ್ತಾ ಇದ್ರೆ ಎಷ್ಟು EMI ಇಂಡ್ಯೂಸ್ ಆಗತ್ತೆ, ಅದರ ಕೆಮಿಸ್ಟ್ರಿ ಏನು, ಅದರ ಫಿಸಿಕ್ಸ್ ಏನು, ಅದರ ಮ್ಯಾಥಮೆಟಿಕ್ಸ್ ಏನು, ಎಲ್ಲಾನು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ ನಂಬರ್ 5. ಮೈಸೆಲ್ಫ್ ಮುನಿರಾಜು ಅಂಡ್ ಇದು ಸಿಕ್ಕಾಪಟ್ಟೆ ಸಕ್ಕತ್ತಾಗಿರ್ತಕ್ಕಂಥ ನಮ್ಮ ಚಾನಲ್ ವಿಜ್ಞಾನ್ ಅಕಾಡೆಮಿ. ತಗೊಳ್ಳಿ ಪೆನ್ನು ಪೇಪರು, ಮೇಕ್ ಎ ನೋಟ್ಸ್ ಆಫ್ ಯುವರ್ ಓನ್. ನಿಮ್ಮ ನೋಟ್ಸ್ ನೀವೇ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿ. ಆದಷ್ಟು ಬೇಗ ನೋಟ್ಸ್ PDF ನೋಟ್ಸ್ ಲಿಂಕ್ ಪ್ರೊವೈಡ್ ಮಾಡ್ತೀನಿ. ಡನ್? ಓಕೆ, ಸೀದಾ ಹೋಗಕ್ಕಿಂತ ಮೊದಲು ಜಸ್ಟ್ ಒಂದೇ ಒಂದು ಸ್ಮಾಲ್ ರಿವಿಷನ್ ಮಾಡ್ಬಿಡ್ತೀನಿ. ವೆನ್ ಯು ಕನ್ಸಿಡರ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್, ಜಸ್ಟ್ ರಿವಿಷನ್ ಲಾಸ್ಟ್ ಕ್ಲಾಸ್ ಒಂದೆರಡು ನಿಮಿಷ ತಗೊಂತೀನಿ. ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇದೆ. ಒಂದು ರಾಡ್ ವೆಲಾಸಿಟಿ v ಇಂದ ಮೂವ್ ಆಗ್ತಾ ಇದೆ. ದಿಸ್ ಇಸ್ ದ ಲೆಂತ್ ಆಫ್ ದ ರಾಡ್ ಅಂಡ್ ಇಟ್ ಈಸ್ ಮೂವಿಂಗ್ ಅಪ್ವರ್ಡ್ ವಿತ್ ದ ವೆಲಾಸಿಟಿ v. ಸೊ ಇಟ್ ಈಸ್ ಎ rod moving in a magnetic field. Obviously it should induce an EMF that is given by E is equals to ಮೂರು perpendicular ಆಗಿರೋದ್ರಿಂದ BL into V. Direct formula ಬರೀತಾ ಇದೀನಿ. This starts behaving like a cell of EMF given by like this. Direction of the positive terminal is along the force. Direction of the ಈ ಪಾಯಿಂಟ್ ಮತ್ತೆ ಹೇಳ್ತಾ ಇದ್ದೀನಿ. Direction of positive terminal is along, ಅಥವಾ positive terminal is along FB, that is equals to Q into V cross B. ಇದು ಯಾವ ಡೈರೆಕ್ಷನ್ ಅಲ್ಲಿ ಬರುತ್ತೋ V cross B, ಅಥವಾ ಸಿಂಪಲ್ ಆಗಿ V cross B ಯಾವ ಕಡೆಗೆ ಡೈರೆಕ್ಟ್ ಮಾಡಿರುತ್ತೋ ಆ ಕಡೆಗೆ ಪಾಸಿಟಿವ್ ಟರ್ಮಿನಲ್ ಇರುತ್ತೆ. ಅಂಡ್ ವಿ ಹ್ಯಾವ್ ಡಿಸ್ಕಸ್ ವೇರಿಯಸ್ ರಾಡ್ಸ್ ನ ತಗೊಂಡು ಡಿಫ್ರೆಂಟ್ ಕ್ಯಾಟಗರಿ ಮಾಡಿ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಈಗ ಅದ್ರ ಎಕ್ಸ್ಟೆಂಡ್ ಮಾಡೋಣ. ಈಗ ಅದೇ ರಾಡ್ ಏನಾದ್ರು ಅಬೌಟ್ ಅನ್ ಆಕ್ಸಿಸ್ ನೋಡಿ, ಈ ತರ ಮೂವ್ ಆಗೋದ್ ಬಿಟ್ಬಿಟ್ಟು ಅಬೌಟ್ ಅನ್ ಆಕ್ಸಿಸ್ ರೊಟೇಟ್ ಆಗ್ತಾರೆ ಅಂತ ಏನಾಗತ್ತೆ, ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸಿ. ದಟ್ ಈಸ್ ದ rotational EMF ಅಥವಾ EMF induced in the rotating coil. Make an heading rotational EMF. Rotational EMF. Rotational EMF, electromagnetic force. Let me consider magnetic field into the plane of the board. Tasku, pusku, tasku. Tasku, pusku, tasku. ಟಸ್ಕು ಪುಸ್ಕು ಟಸ್ಕು. ಈಗ ಇದರ ಒಳಗಡೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಒಂದು ರಾಡ್ ನ ಪ್ಲೇಸ್ ಮಾಡ್ತೀನಿ. ಎ ರಾಡ್ ಆಫ್ ಲೆಂತ್ L like this and it is fixed at one end. ಅರೆ ಇಲ್ಲಿ ಫಿಕ್ಸ್ ಮಾಡ್ತೀನಿ. I'll fix here. This is fixed here, and this is rotated about an axis like this. ಇಲ್ಲಿ ಫಿಕ್ಸ್ ಮಾಡಿ rotate ಮಾಡ್ತೀನಿ with the angular speed omega. Can you visualize? ಅರ್ಥ ಆಯ್ತಾ ಏನ್ ಹೇಳಿದೆ ಅಂತ? It is rotated about an axis. ಈ ರೀತಿ ಇಲ್ಲಿ ಫಿಕ್ಸ್ ಮಾಡಿ ಈ ತರ ರೊಟೇಟ್ ಮಾಡ್ತಾ ಇದೆ. angular speed ಎಷ್ಟಿದೆ? omega ಇದೆ. What is a EMF induced? First of all, induce ಆಗತ್ತಾ EMF? Yes, induce ಆಗ್ಲೇ ಆಗತ್ತೆ. ಸೇಮ್ ಪ್ರೊಸೀಜರ್ ಅಲ್ಲೂ ಆಗತ್ತೆ. ಇಲ್ಲೊಂದು ಚೂರು ಡಿಫ್ರೆಂಟ್ ಮ್ಯಾಥಮೆಟಿಕ್ಸ್ ನ ಯೂಸ್ ಮಾಡಬೇಕು. What is a EMF induced in the rotating coil? ಇದನ್ನ ಡೈರೆಕ್ಟ್ ಆಗಿ ಇದ್ರಲ್ಲಿ ಕೇಳಿದ್ದಾರೆ. JEE 2023 ಅಲ್ಲಿ ಫಾರ್ಮುಲಾ ಕೇಳಿದ್ದಾರೆ ಅಷ್ಟೇ. ಕಾನ್ಸೆಪ್ಟ್ ಅಂತ ಹೇಳ್ತಿದ್ರು, ಡೈರೆಕ್ಟ್ ಫಾರ್ಮುಲಾನ JEE 2023 ಅಲ್ಲಿ ಕೇಳಿದ್ದಾರೆ. JEE 2023
23. The EMF induced in this rotating coil is given by option A, half B square L omega, option B, half B L square omega, option C, half B L omega square, option D, half B square L square omega. So ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ, ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಹೌ ಟು ಸಾಲ್ವ್ ದಿಸ್ ಒನ್? ನೋಡಿ, ಈ ರಾಡ್ ಆಂಗುಲರ್ ವೆಲಾಸಿಟಿ ಒಮೆಗಾ ಇಂದ ರೊಟೇಟ್ ಆಗ್ತಾ ಇದೆ. ವಾಟ್ ಯು ಕ್ಯಾನ್ ಡೂ ಇಸ್, ಯು ಕನ್ಸಿಡರ್ ಎ ಸ್ಮಾಲ್ ಸೆಗ್ಮೆಂಟ್, ಒಂದೇ ಒಂದು ಸ್ಮಾಲ್ ಇನ್ಫೈನೈಟ್ ಸ್ಮಾಲ್ ಸೆಗ್ಮೆಂಟ್ ನ ಕನ್ಸಿಡರ್ ಮಾಡಿ. ದಟ್ ಈಸ್ ಆಲ್ಸೋ ಮೂವಿಂಗ್ ಇನ್ ಸರ್ಕ್ಯುಲರ್ ಮೋಷನ್. ಸರ್ಕ್ಯುಲರ್ ಮೋಷನ್ ಈ ರೀತಿ ಮೂವ್ ಆಗ್ತಾ ಇದೆ. ಅದೇ ಸೆಗ್ಮೆಂಟ್ ಇಲ್ಲಿ ತಗೊಂಡ್ರೆ ಇದು ಕೂಡ ಸರ್ಕ್ಯುಲರ್ ಮೋಷನ್ ಮೂವ್ ಆಗ್ತಾ ಇದೆ. ಆಮ್ ಐ ರೈಟ್? ಇದು ಕೂಡ ಸರ್ಕ್ಯುಲರ್ ಮೋಷನ್ ಮೂವ್ ಆಗ್ತಾ ಇದೆ. ಅದೇ ಸೆಗ್ಮೆಂಟ್ ಇಲ್ಲಿ ತಗೊಂಡ್ರೆ ಇಟ್ ಈಸ್ ನಾಟ್ ಮೂವಿಂಗ್ ಅಟ್ ಆಲ್. Each segment, you divide this rod into infinite parts. Kacha 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 infinite parts agi divide ಮಾಡ್ತೀನಿ. ಈಗ infinite parts agi divide ಮಾಡಿದೆ, ಒಂದೇ ಒಂದು ಪಾರ್ಟ್ ನ ತಗೊಳ್ಳಿ. What is the direction of velocity of that particle? It is tangential, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯಾವುದೇ ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗ್ತಿದೆ ಅಂದ್ರೆ, if it is ಮೂವಿಂಗ್ ಇನ್ ದ ಸರ್ಕ್ಯುಲರ್ ಮೋಷನ್, ಇಲ್ಲಿದ್ದಾಗ ಪಾರ್ಟಿಕಲ್ದು ವೆಲಾಸಿಟಿ ಈ ಕಡೆ ಇರುತ್ತೆ, ಇಲ್ಲಿದ್ದಾಗ ಪಾರ್ಟಿಕಲ್ದು ಈ ಕಡೆ ಇರುತ್ತೆ. ಅಂದ್ರೆ ಈ ಪಾರ್ಟಿಕಲ್ದು ವೆಲಾಸಿಟಿ ಈ ಡೈರೆಕ್ಷನ್ ಇದೆಯಾ, ಅಟ್ ದ ಇನ್ಸ್ಟಂಟೇನಿಯಸ್ ಟೈಮ್ ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ ದ ಪಾರ್ಟಿಕಲ್, ದ ಸೆಗ್ಮೆಂಟ್ ಇಸ್ ಮೂವಿಂಗ್ ಅಪ್ವರ್ಡ್ಸ್. ಸೊ ನಾನೇನ್ ಮಾಡ್ತೀನಿ, ಈ ಸ್ಮಾಲ್ ಸೆಗ್ಮೆಂಟ್ ನ ಕನ್ಸಿಡರ್ ಮಾಡ್ತೀನಿ. ಇಲ್ಲಿಂದ ಎಕ್ಸ್ ಡಿಸ್ಟೆನ್ಸ್ ದೂರದಲ್ಲಿ, ಇಲ್ಲಿಂದ ಎಕ್ಸ್ ಡಿಸ್ಟೆನ್ಸ್ ದೂರದಲ್ಲಿ, ಡಿ ಎಕ್ಸ್ ಲೆಂತ್ ಇರ್ತಕ್ಕಂಥ ಒಂದು ಎಲಿಮೆಂಟಲ್ ಪೀಸ್ ನ ಕನ್ಸಿಡರ್ ಮಾಡ್ತೀನಿ. ಕನ್ಸಿಡರ್ ಎ ಸ್ಮಾಲ್ ಎಲಿಮೆಂಟ್ ಆಫ್ ರಾಡ್ at a distance x from axis of rotation. ಇದನ್ನ ಒಂಚೂರು ಜೂಮ್ ಮಾಡಿ ಬರಿತೀನಿ. I'll write here, ಬರೀ ಎಲಿಮೆಂಟ್ ಅನ್ನ ಮಾತ್ರ ಬರಿತೀನಿ. So this is the zoomed portion. Tishku. What is the distance from here? This is the x distance, and this particle is moving upward instantaneously. The v instantaneous of element is perpendicular to dx. Of course, ಇಲ್ಲಿ ಬಂದಾಗ ಈ ಕಡೆ ಇರುತ್ತೆ, ಇಲ್ಲಿ ಬಂದಾಗ ಈ ಕಡೆ ಇರುತ್ತೆ. But at a given instant, the velocity is perpendicular to the length element, and magnetic field is also like this. ಇದೊಂದು ಸ್ಮಾಲ್ ಬ್ಯಾಟ್ರಿ ತರ ಬಿಹೇವ್ ಮಾಡುತ್ತೆ. ಇಷ್ಟು ದೊಡ್ಡ ರಾಡ್ ಈ ತರ ಮೂವ್ ಆಗ್ತಿದೆ, ಏನಾಗ್ತಿತ್ತು, E is equals to BLV. ಅದ್ರ ಬದಲು ನಾನು ಲೆಂತ್ dx ತಗೊಂತಾ ಇದ್ದೀನಿ ಅಷ್ಟೇ, ಸೊ ನಾವು ದಿಸ್ ಬಿಹೇವ್ಸ್ ಆಸ್ ಅ ಸ್ಮಾಲ್ ಸೆಲ್, ಬ್ಯಾಟ್ರಿ ಬೇಡ, ಸ್ಮಾಲ್ ಸೆಲ್ ತರ ಬಿಹೇವ್ ಮಾಡುತ್ತೆ. ನಾವು ದಿಸ್ ಆಲ್ಸೋ ಇಂಡ್ಯೂಸಸ್ EMF. A small EMF will be induced. ಸರ್ ಇದಕ್ಕೇನು ಆಯ್ತು, ಎಲ್ಲಾನು ವಾಟ್ ಅಬೌಟ್ ಆಲ್ ದ ಎಲಿಮೆಂಟ್ಸ್? ನೋಡಿ, ಎಲ್ಲಾ ಎಲಿಮೆಂಟ್ಸ್ ಆಂಗ್ಯುಲರ್ ವೆಲಾಸಿಟಿ ಅನ್ನೋದು ಸೇಮ್ ಇರುತ್ತೆ. ದ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ ಫಾರ್ ಆಲ್ ದ ಎಲಿಮೆಂಟ್ಸ್ ವಿಲ್ ಬಿ ಸೇಮ್, ಬಟ್ speed, linear speed will be different. ನೆನಪಿದೆಯಾ? V is equals to R omega. ಒಂದು ಎಲಿಮೆಂಟ್ ನ ಇಲ್ಲಿ ಕನ್ಸಿಡರ್ ಮಾಡಿ, ಇಟ್ ಸ್ಪೀಡ್ ಇಸ್ 0. ಅದೇ ಎಲಿಮೆಂಟ್ ನ ಇಲ್ಲಿ ಕನ್ಸಿಡರ್ ಮಾಡಿ, ಇದಕ್ಕೊಂದು ಸ್ಪೀಡ್ ಇರುತ್ತೆ. ಸೊ ದಿಸ್ ಇಸ್ V. ಇದೊಂದು ರೌಂಡ್ ಹಾಕೊಂಬಂದ್ರೆ ಇದು ಕೂಡ ಒಂದು ರೌಂಡ್ ಹಾಕೊಂಬರುತ್ತೆ. ಒಮೆಗಾ ಸೇಮ್ ಇರುತ್ತೆ, ಒಮೆಗಾ ವಿಲ್ ಬಿ ಸೇಮ್. V increase ಆಗತ್ತೆ as you go away from the axis of rotation. So when you go away from axis of rotation, as R increases, V also increases. ಇಲ್ಲಿ V ಅನ್ನೋದು increase ಆಗ್ತಿದೆ, and V is a function of R. R ನ ಜಾಸ್ತಿ ಮಾಡ್ತಾ ಇದ್ರೆ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಎಲ್ಲ ಸೇಮ್ ಸ್ಪೀಡ್ ಇಂದ ಹೋಗ್ತಿದ್ರೆ BLV ಯೂಸ್ ಮಾಡ್ಬೋದಾಯ್ತು, ಬಟ್ ಇಟ್ಸ್ ಅ ಫಂಕ್ಷನ್ ಆಫ್ R.
ಈ ಡಿಸ್ಟೆನ್ಸ್ ವೇರಿ ಆಗ್ತಾ ಇದೆ, ವಿ ಆರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಆರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ವಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಲೆಟ್ ಅಸ್ ಯೂಸ್ ಒನ್ ಟೆಕ್ನಿಕ್. ಇದ್ರದ್ದು ಎಲಿಮೆಂಟಲ್ ಇ ಎಂ ಎಫ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡು ಇಂಟಿಗ್ರೇಟ್ ಮಾಡೋಣ. ಎಲ್ಲಿಂದ ಎಲ್ಲಿಗೆ? ಈ ಎಲಿಮೆಂಟ್ ಇಲ್ಲಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 0, ಅದೇ ಎಲಿಮೆಂಟ್ ಇಲ್ಲಿದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಲ್. ದಟ್ಸ್ ಇಟ್. ಸೊ the small EMF, the small EMF, a small EMF induced in the element, is given by, DE is equals to, ಇದು ಹೇಗೆ ಬರುತ್ತದೆ? ದಟ್ ಈಸ್ ಎಲ್ಲ ಪರ್ಪೆಂಡಿಕ್ಯುಲರ್ ಆಗಿದೆಯಾ? ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಕೊಟ್ಟಿಲ್ಲ, ಇಲ್ಲಿ ತಗೊಳ್ಳಿ. ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಇಂಟು ಲೆಂತ್ ಆಫ್ ದ ಎಲಿಮೆಂಟ್ dx ಇಂಟು ದ ಸ್ಪೀಡ್ ದಟ್ ಈಸ್ v. ಆಫ್ ಕೋರ್ಸ್ ಪರ್ಪೆಂಡಿಕ್ಯುಲರ್ ಆಗಿ ಬರ್ತಾ ಇದೆ. ಆಸ್ ಎ ಸ್ಪೆಷಲ್ ಕೇಸ್ ಇದು. ಆಲ್ b dx and v are mutually perpendicular, that's a special case, BLV. ಅದನ್ನ ಯೂಸ್ ಮಾಡ್ತೇನೆ. Now total EMF induced in the coil. ಅರೆ ಒಂದು ಎಲಿಮೆಂಟ್ ಇಷ್ಟಿದೆ ಅಂತ ಎಲಿಮೆಂಟ್ಸ್ ಎಷ್ಟಿದೆ? ಇನ್ಫೈನೈಟ್ ಇದೆ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಕಚ 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 ಇನ್ಫೈನೈಟ್ ಪೀಸಸ್ ಆಗಿ ಡಿವೈಡ್ ಮಾಡಿದೆ. The total EMF induced in the rotating coil is, in the rotating coil is EMF that is equals to integration of DE integration of B V into dx. Just ulta bardene. What is V? V is equal to R omega. V is a function of R. ಹಾಗಾದ್ರೆ ಇದನ್ನ ನಾನು ಏನಂತ ಬರೆಯಬಹುದು? ಇಂಟಿಗ್ರೇಷನ್ ಆಫ್ B into R into omega into dx. ಈ ರೀತಿ ಬರೆಯಬಹುದಾ? ಸಿನ್ಸ್ B is a constant, omega is constant. ಅರೆ ಎಲ್ಲಾದ್ರದ್ದು omega ಸೇಮ್ ಇದೆ. ಈ ಎಲಿಮೆಂಟ್ ಒಂದ್ ರೌಂಡ್ ಹೋಗಿ ಬರೋಷ್ಟೊತ್ತಿಗೆ ಇವನು ಒಂದ್ ರೌಂಡ್ ಹೋಗಿ ಬರ್ತಾನೆ. Omega is constant for all the elements. Omega is constant for all elements. ಎಲ್ಲ ಎಲಿಮೆಂಟ್ಸ್ಗೂ ಇದು ಕಾನ್ಸ್ಟೆಂಟ್ ಇರುತ್ತೆ. Therefore omega b ನ ಕಿತ್ ಆಚೆಗೆ ಸಿರಿ. E is equals to R ವ್ಯಾಲ್ಯೂ ಎಲ್ಲಿಂದ ಎಲ್ಲಿಗೆ ವೇರಿ ಆಗುತ್ತೆ? R ವ್ಯಾಲ್ಯೂ ವೇರೀಸ್ ಫ್ರಮ್ ಆ ಎಲಿಮೆಂಟ್ ಇಲ್ಲಿ ತಗೊಂಡ್ರೆ R ಅಲ್ಲ x ನೋಡಿ, ಇದು x ಆಗತ್ತೆ. ಯಾಕಂದ್ರೆ ಇಲ್ಲಿಂದ ಇಲ್ಲಿಗೆ x ತಗೊಂಡಿದ್ದೀನಿ, x ತಗೋಬೇಕಾಗತ್ತೆ. ಸಿನ್ಸ್ ಐ ಹ್ಯಾವ್ ಟೇಕನ್ x, ಇಲ್ಲಿ x ತಗೊಂಡಿದ್ದೀನಿ, ಹಾಗಾಗಿ ಇಲ್ಲೂ x ತಗೋತೀನಿ. ಲೆಟ್ ಮಿ ಚೇಂಜ್ ಹಿಯರ್. ಸೊ b into x, ಸೇಮ್ ಥಿಂಗ್. ಅಂದ್ರೆ x ಡಿಸ್ಟೆನ್ಸ್ ಅಲ್ಲಿ ಇಲ್ಲಿದ್ರೆ x is equal to L, ಅದೇ ಎಲಿಮೆಂಟ್ ಇಲ್ಲಿ ತಗೊಂಡ್ರೆ x is equal to 0 ಬರುತ್ತೆ. ಸೊ ಲೆಟ್ ಮಿ ಕ್ಯಾಲ್ಕುಲೇಟ್ ದಿಸ್ ಒನ್. ಸೊ b ಕಾನ್ಸ್ಟೆಂಟ್, ಒಮೆಗಾ ಕಾನ್ಸ್ಟೆಂಟ್, ಕಿತ್ ಆಚೆಗೆ ಸರಿ. b into omega into integration of dx, integration of x dx. X value varies from 0 to L. X value varies from 0 to L. Integration ಮಾಡೋದು. What is the value of integration of x? It is x square by 2. This is equals to b omega into x square divided by 2. Limits varies from 0 to L. ಅಥವಾ EMF induced in the coil which is rotating is b omega L square divided by 2. b omega L square divided by 2. That's it. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ, ನೋಟ್ ಮಾಡ್ಕೊಳ್ಳಿ. JEE 2023 ಅಲ್ಲಿ ಡೈರೆಕ್ಟ್ ಆಗಿ ಕೇಳಿದ್ದಾರೆ. ಸೊ ದಟ್ ಈಸ್ b omega L square by 2. ಆಪ್ಷನ್ ಬಿ ಬರುತ್ತೆ. b omega L square divided by 2. ಇಂಪಾರ್ಟೆಂಟ್, ಇವನ್ನ ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಂತ ನೋಟ್ ಮಾಡ್ಕೊಳ್ಳಿ. ವಿ ನೀಡ್ ದಟ್ ಒನ್. ಅವ್ನು ಬೇಕು, ಪದೇ ಪದೇ ಅವನ್ನ ಇನ್ವೋಕ್ ಮಾಡ್ತಾ ಇರ್ತೀನಿ. ಮೇಕ್ ಎ ನೋಟ್ ಆನ್ ದಟ್ ಒನ್. b into omega into length of the rod square divided by 2. ಸರ್, ಈಗ ಯಾವ್ದು ಪಾಸಿಟಿವ್ ಟರ್ಮಿನಲ್, ಯಾವ್ದು ನೆಗೆಟಿವ್ ಟರ್ಮಿನಲ್ ಹೇಗೆ ಹೇಳೋದು? ಅಫ್ಕೋರ್ಸ್ ದಿಸ್ ಇಸ್ ಬಿಹೇವಿಂಗ್ ಲೈಕ್ ಎ ಸೆಲ್. ಒಂದು ಸೆಲ್ ತರ ಬಿಹೇವ್ ಮಾಡ್ತಾ ಇದೆ. ಈಗ ಆ ಸೆಲ್ದ ಟರ್ಮಿನಲ್ಸ್ ಯಾವ ಕಡೆ ಇರುತ್ತೆ, ಹೆಂಗ್ ಫೈಂಡ್ ಔಟ್ ಮಾಡೋದು? ದಟ್ ಈಸ್ ಗಿವೆನ್ ಇನ್ ದ ಡೈರೆಕ್ಷನ್ ಆಫ್ V cross B. The positive terminal is in the direction of is in the direction of vector V cross vector B. Vector V cross vector B. ನೋಡಿ, ವೆಕ್ಟರ್ V ಈ ಕಡೆಗಿದೆ. ವೆಕ್ಟರ್ V is upwards, ವೆಕ್ಟರ್ B is into the plane of the board. ಕಾಣಿಸ್ತಿದ್ಯಾ? ವೆಕ್ಟರ್ B ಟಿಶ್ಕ್ಯಾವ್, ವೆಕ್ಟರ್ B, ವೆಕ್ಟರ್ V cross B.
ಕಾಣಿಸ್ತಿದ್ಯಾ? ವಿ ಕ್ರಾಸ್ ಬಿ ಈ ರೀತಿ ಕರ್ಲ್ ಮಾಡಿದ್ರೆ ಈ ಕಡೆಗೆ ಬರುತ್ತೆ ವಿ ಕ್ರಾಸ್ ಬಿ. ಸೊ ದಟ್ ಈಸ್ ವಿ ಕ್ರಾಸ್ ಬಿ ಮಾಡಿದ್ರೆ ಈ ಕಡೆಗೆ ಬರುತ್ತೆ. ದಿಸ್ ಬಿಹೇವ್ಸ್ ಆಸ್ ಅ ಸೆಲ್ ಲೈಕ್ ದಿಸ್. ಈ ಕಡೆ ಪಾಸಿಟಿವ್ ಟರ್ಮಿನಲ್ ಇರುತ್ತೆ. ದ ಇ ಎಂ ಎಫ್ ಆಫ್ ದಿಸ್ ಒನ್ ಇಸ್ B into omega into L square divided by 2, where L is the length of the rod, omega is the angular speed of the rod, B is a magnetic field strength, and 2 is a number. Adakene extra bekagilla explanation. So there is a equation for rotational EMF. Aita note ಮಾಡ್ಕೊಳ್ಳಿ. ಇನ್ನೊಂದು ಚೂರು ಅಡ್ವಾನ್ಸ್ ಮಾಡೋಣ ಕ್ವಶನ್ಸ್. ಸಿಂಪಲ್ ಆಯ್ತಿದು, ಕೇಳಿದ್ದಾರೆ JEE 2023 ಅಲ್ಲಿ. ಹಾಗಾಗಿ ಇಗ್ನೋರ್ ಮಾಡಬೇಡಿ ಈ ಕಾನ್ಸೆಪ್ಟ್ಸ್ ನ. ಡನ್. ಇದನ್ನ ನೋಟ್ ಮಾಡ್ಕೊಳ್ಳಿ, ನಾನು ರಿಮೂವ್ ಮಾಡ್ತೀನಿ. ಇನ್ನೊಂದು ಕ್ವಶನ್ ಹೇಳ್ತೀನಿ, ಪಕ್ಕ ರಿಮೂವ್ ಮಾಡ್ಬೋದಾ? ಥ್ಯಾಂಕ್ ಯು. ಇದೇ ಲಾಜಿಕ್ ಮೇಲೆ ಇನ್ನೊಂದು ಕ್ವಶನ್ ನ ತಗೊಂತೀನಿ ನೋಡಿ, ಒಂಚೂರು ವೇರಿಯೇಷನ್ ಮಾಡಿ. ಲೆಟ್ ಮೀ ಕನ್ಸಿಡರ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಲೈಕ್ ದಿಸ್. ಟಸ್ಕು ಪುಸ್ಕು ಟಸ್ಕು. Again ಟಸ್ಕು ಪುಸ್ಕು ಟಸ್ಕು. The magnetic field strength is B and it is into the plane of the board as shown in the figure. Now let me consider a axis of rotation. From that I have attached a string of length 2L. String on the dara. String of length 2L and the conduction ಮಾಡಲ್ಲ ಅದು 2L. After that a rod of length L. ಒಂದು ರಾಡ್ ನ ಕನ್ಸಿಡರ್ ಮಾಡ್ತೀನಿ, ಅದರ ಲೆಂತ್ ಎಷ್ಟಿದೆಯಪ್ಪ ಅಂದ್ರೆ L ಇದೆ. ಇಟ್ ಈಸ್ ಬೀಯಿಂಗ್ ರೊಟೇಟೆಡ್ ಲೈಕ್ ದಿಸ್. ಅರೆ ಅರ್ಥ ಆಯ್ತಾ? ಇದಕ್ಕೊಂದು ದಾರ ಕಟ್ಬಿಟ್ಟು ಇಲ್ಲಿಂದ ಹೀಗೆ ರೊಟೇಟ್ ಮಾಡ್ತೀನಿ. ವೈ ವೈ ವೈ. ಇಲ್ಲಿ ಆಕ್ಸಿಸ್ ಆಫ್ ರೊಟೇಷನ್ ಇದೆ. ಇಲ್ಲಿ ಇದಕ್ಕೊಂದು ದಾರ ಕಟ್ಬಿಟ್ಟು ಇಲ್ಲಿ ಫಿಕ್ಸ್ ಮಾಡಿದ್ದೀನಿ. ಸೊ ಈಗ ಇದನ್ನ ರೊಟೇಟ್ ಮಾಡ್ತಾ ಇದ್ರೆ ಏನಾಗ್ತಾ ಇದೆ? ಈ ತರ ರೊಟೇಟ್ ಆಗ್ತಾ ಇದೆ. ಕ್ಯಾನ್ ಯು ವಿಜುವಲೈಸ್? ಇದು 2L ಇದೆ, ಇದು L ಇದೆ. And the angular speed of the rotation is given by omega. Find the EMF induced. Find the EMF induced. Find the EMF induced. Question is find the EMF induced. Find EMF induced or find rotational EMF. Rotational EMF. Rotational EMF. ಕ್ಯಾಲ್ಕುಲೇಟ್ ಮಾಡ್ತೀರಾ? ಪಕ್ಕ? ಶೋರ್? ಯೋಚನೆ ಮಾಡ್ದ ಏನಾದ್ರು? ನಾನು ಮಾಡ್ಲಿಕ್ಕೆ ಹೊರಡೆ. ಡನ್. ಒಂದ್ ಕೆಲಸ ಮಾಡಿ, ಇಲ್ಲಿಂದ ಎಕ್ಸ್ ಡಿಸ್ಟೆನ್ಸ್ ದೂರ ಹೋಗಿ ಒಂದು ಎಲಿಮೆಂಟ್ ನ ಕನ್ಸಿಡರ್ ಮಾಡೋಣ. ಎಲ್ಲಿಂದ ಎಲ್ಲಿಗೆ? ಇಲ್ಲಿಂದ ಒಂದು ಎಕ್ಸ್ ಡಿಸ್ಟೆನ್ಸ್ ದೂರದಲ್ಲಿ ಒಂದು ಎಲಿಮೆಂಟ್ ನ ಕನ್ಸಿಡರ್ ಮಾಡ್ತೀನಿ. ಅದರ ಲೆಂತ್ ಏನಿದೆ? dx ಇದೆ. ಅರೆ ಅದೇ ಎಲಿಮೆಂಟ್ ಇಲ್ಲಿದ್ರೆ x is equal to 3L ಆಗತ್ತೆ. ಐ ರಿಪೀಟ್, ಇದೇ ಎಲಿಮೆಂಟ್ ಈ ಕಡೆ ಎಡ್ಜ್ ಅಲ್ಲಿ ಇದ್ರೆ x is equals to 3L ಆಗತ್ತೆ. ಅದೇ ಎಲಿಮೆಂಟ್ ಇಲ್ಲಿದ್ರೆ x is equal to 2L ಆಗತ್ತೆ. ಅವಾಗ್ಲೇ 0 to L ಇಂಟಿಗ್ರೇಟ್ ಮಾಡಿದ್ವಿ. ಈಗ 2L to 3L. ಅರೆ ಇಲ್ಲಿಂದ ಇಲ್ಲಿಗೆ 3L ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ 2L ಡಿಸ್ಟೆನ್ಸ್ ಆಗತ್ತೆ. ಫೈಂಡ್ ದ ಇಂಡ್ಯೂಸ್ಡ್ EMF in the coil. So I'll do one thing. ಇಲ್ಲಿಂದ x ಡಿಸ್ಟೆನ್ಸ್ ಅಲ್ಲಿ ಒಂದು ಎಲಿಮೆಂಟ್ ನ ಕನ್ಸಿಡರ್ ಮಾಡಿದ್ರೆ ಇನ್ಸ್ಟಂಟೇನಿಯಸ್ ಆಗಿ ಇದರ ವೆಲಾಸಿಟಿ ಈ ರೀತಿ ಇರುತ್ತೆ. ಸೊ ಇದರ ವೆಲಾಸಿಟಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ದಿಸ್ ಇಸ್ ಇನ್ಸ್ಟಂಟೇನಿಯಸ್. ಆಬ್ವಿಯಸ್ಲಿ ಈ ಲೆಂತ್ L ಇದೆ. I'll write here ಈ ಲೆಂತ್ 2L ಇದೆ. If you consider this small element, the EMF, the small EMF in dx element is DE is equals to B into length ಏನಿದೆ dx into V is a speed, instantaneous speed. ಇದನ್ನ ಬೇಕಾದ್ರೆ x omega ಅಂತ ತಗೋ. BE is equals to D is equals to B dx into x omega. ಎಲ್ಲ ಒಮೆಗಾ ಎಲ್ಲಾರ್ಗೂ ಸೇಮ್ ಇರುತ್ತೆ. ಅರೆ ಇವನೊಂದು ರೌಂಡ್ ಹೋಗಿ ಬಂದ್ರೆ ಇಲ್ಲಿರೋ ಎಲಿಮೆಂಟ್ ಒಂದ್ ರೌಂಡ್ ಹೋಗಿರ್ತಾನೆ. ಹಾಗಾಗಿ ಆಂಗುಲರ್ ಸ್ಪೀಡ್ ಎಲ್ಲದಕ್ಕೂ ಸೇಮ್ ಇರೋದ್ರಿಂದ ಒಮೆಗಾ ಇಸ್ ಕಾನ್ಸ್ಟೆಂಟ್. Now this is the small amount of EMF induced in the small portion. ಅದೇ ರೀತಿ the total EMF is given by E is equals to integration of dE, that is equals to integration of B into x, B omega into x into dx, and the x value varies. ಇಲ್ಲಿ ಲಿಮಿಟ್ಸ್ ನ ನೋಡ್ಕೊಳ್ಳಿ. x ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ? x value varies from
2L to 3L ಅಷ್ಟೇ, ಇನ್ನೇನು ಇಲ್ಲ. ಆಕ್ಸಿಸ್ ಆಫ್ ರೊಟೇಷನ್ ಇಂದ ತಗೋಬೇಕು. E is equals to b omega x square divided by 2 limits from 2L to L. Sorry, 2L to 3L. E is equals to b omega divided by 2 into 3L whole square minus 2L whole square. What you get is b omega divided by 2, 9L square minus 4L square. What do you get? 5L square. ಹಾಗಾಗಿ ಇಲ್ಲಿ ಏನು ಬರುತ್ತೆ? 5 by 2 b omega L square is the answer for this question. ಅರ್ಥ ಆಯ್ತಾ? ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ, ಇದು ರೊಟೇಟ್ ಆಗ್ತದೆ. ಸೊ ದಿಸ್ ಬಿಹೇವ್ಸ್ ಲೈಕ್ ಎ ಸೆಲ್ ಆಫ್ EMF 5 by 2 b omega L square. Obviously ಡೈರೆಕ್ಷನ್ ಪಾಸಿಟಿವ್ ಟರ್ಮಿನಲ್ ಯಾವ ಡೈರೆಕ್ಷನ್ ಆಗುತ್ತೆ? ಪಾಸಿಟಿವ್ ಟರ್ಮಿನಲ್ is along vector v cross vector b. ವೆಕ್ಟರ್ ಬಿ ಈ ಕಡೆಗಿದೆ, ವೆಕ್ಟರ್ ಬಿ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ, ಹಾಗಾಗಿ ವಿ ಕ್ರಾಸ್ ಬಿ ಸೇಮ್ ಅದೇ ರೀತಿ ಬರುತ್ತೆ, ವಿ ಕ್ರಾಸ್ ಬಿ. ಸೊ EMF ಇಸ್ 5 by 2 b omega L square. ಕೇಳಿ ಖತಮ್, ದುಕಾನ್ ಬಂತ್. ಆಯ್ತಾ? ಪಕ್ಕಾ? ಶೋರ್? ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಕ್ವಶನ್ಗೆ ಹೋಗ್ತೀನಿ. ಐ ಟೇಕ್ ನೆಕ್ಸ್ಟ್ ಕ್ವಶನ್. ಇನ್ನು ಸ್ವಲ್ಪ ಗಬ್ಬೆಗೆಸೋಣ, ಕಾಂಪ್ಲಿಕೇಟ್ ಮಾಡಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಅರೆ ಇದೇ ಕ್ವಶನ್ಸ್ ಬರುತ್ತೆ ಅಂತ ನಾ ಹೇಳಲ್ಲಪ್ಪ. ನೀಟ್ ನಲ್ಲಿ, JEE ನಲ್ಲಿ ನೀವು ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಅವ್ನು ಯಾವ್ದಾದ್ರು ಕೊಟ್ಕೊಳ್ಳಿ, ಬರುತ್ತೆ. ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಪಕ್ಕ ಬರುತ್ತೆ. ಬೇಕಾದ್ರೆ ಪ್ರೀವಿಯಸ್ ಇಯರ್ ಚೆಕ್ ಮಾಡಿ, ಕ್ವಶನ್ಸ್ ಎಲ್ಲ ಚೆಕ್ ಮಾಡಿ, ಈ ಕಾನ್ಸೆಪ್ಟ್ಸ್ ಎಲ್ಲ ಓದಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಗೋ ಫಾರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಆಲ್ಮೋಸ್ಟ್ ಮ್ಯಾನೇಜಬಲ್ ಇರುತ್ತೆ. ಅರೆ 100% ನಾನು ಹೇಳಲ್ಲಪ್ಪ, ಎಲ್ಲಾ ಕ್ವಶನ್ಸ್ ಅಟೆಂಡ್ ಮಾಡ್ತೀರಿ. ಫಿಸಿಕ್ಸ್ ನಲ್ಲಿ ಎಲ್ಲಾ ಕ್ವಶನ್ಸ್ ಅಟೆಂಡ್ ಮಾಡಾಗಿದ್ರೆ ಯು ಮಸ್ಟ್ ಬಿ ಜೀನಿಯಸ್ ದೇರ್. Of course 180 out of 180 ಫಿಸಿಕ್ಸ್ ನಲ್ಲಿ ತಗೊಂಡ್ರೆ ನೀಟ್ ನಲ್ಲಿ ನೀವು ಆಲ್ಮೋಸ್ಟ್ ಏರ್ 100 ಒಳಗಡೆ ಇರ್ತೀರಿ, ಆಲ್ ಇಂಡಿಯಾ ರ್ಯಾಂಕ್ 100 ಒಳಗಡೆ ಇರ್ತೀರಿ. ಸೊ ಇಟ್ಸ್ ಗುಡ್, ಹ್ಯಾಪಿ ಫಾರ್ ಮೀ, ಎವ್ರಿ ಒನ್ ಹ್ಯಾಪಿ. ಬಟ್ ಅಟ್ ಲೀಸ್ಟ್ ಒಂದು 90% ಆದ್ರೂ ಬರುತ್ತಾ? ಇಟ್ಸ್ ಓಕೆ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ 90% ಸ್ಕೋರ್ ಅಂದ್ರೆ ನೀವೆಲ್ಲೋ ಇರುತ್ತೆ ರ್ಯಾಂಕಿಂಗ್. ಸೊ ಮೇಕ್ ಶೂರ್ ಕಾನ್ಸೆಪ್ಟ್ಸ್ ಆರ್ ಕ್ಲಿಯರ್. ಅರೆ ಇನ್ನು ಫಾಸ್ಟ್ ಆಗಿ ಮಾಡ್ಬೋದು ಸರ್, ಒಂದೇ ಒಂದು ನಿಮಿಷದಲ್ಲಿ ಎಷ್ಟು ಸರ್ ಈಗೆಲ್ಲ ಮಾಡಕ್ಕಾಗತ್ತೆ ಸರ್? ಅರೆ ಈ ಸುತ್ತಿ ಎಲ್ಲ ನೀವು ಎಕ್ಸಾಮ್ ಅಲ್ಲಿ ಬರೆಯೋ ಅಷ್ಟೇ ಇಲ್ಲ, ಮೈಂಡ್ ಅಲ್ಲಿ ರನ್ ಆಗುತ್ತೆ. ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಒಂದು ಎಲಿಮೆಂಟ್ ನ ಕನ್ಸಿಡರ್ ಮಾಡಿ ಇಂಟಿಗ್ರೇಟ್ ಮಾಡಿ ಸೀದಾ ಇಲ್ಲಿಂದ ಬಂದು ನೀವು ಶುರು ಹಚ್ಕೋಬಹುದು. ಎಷ್ಟು ನಿಮಿಷ ಬೇಕು? 20-30 ಸೆಕೆಂಡ್ಸ್ ಸಾಕು, ಗೊತ್ತಿದ್ರೆ ಕಾನ್ಸೆಪ್ಟ್. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಹೆಡ್ ಫಾರ್ವರ್ಡ್. ಮುಂದಕ್ಕೆ ಹೋಗೋಣ. ಡನ್? ಪಕ್ಕಾ? ಶೋರ್. ಲೆಟ್ಸ್ ಗೋ ಫಾರ್ವರ್ಡ್. ಫಸ್ಟ್ ಕ್ವಶನ್ ಒಂಚೂರು ಮಾಡಿಫೈ ಮಾಡ್ತೇನೆ. ಫಸ್ಟ್ ಕ್ವಶನ್, ವೆರಿ ಫಸ್ಟ್ ಕ್ವಶನ್ ನೆನಪಿದ್ಯಾ? ದ ವೆರಿ ಫಸ್ಟ್ ಕ್ವಶನ್ ವಾಸ್ ಫೈಂಡ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಅಥವಾ EMF ಇಂಡ್ಯೂಸ್ಡ್ ಅಕ್ರಾಸ್ ದ ರಾಡ್, ಎಂಡ್ಸ್ ಆಫ್ ದ ರಾಡ್. ಈಗ ಅದೇ ರಾಡ್ ನ ಮತ್ತೆ ಕನ್ಸಿಡರ್ ಮಾಡ್ತೀನಿ. ಸೇಮ್ ರಾಡ್ which is fixed about an axis which is passing through one end. So this is the axis of rotation. Axis of rotation. It is being rotated like this. It is being rotated like this. ಅಂದ್ರೆ ಈ ರೀತಿ ಹೋಗುತ್ತೆ. The axis of rotation is at the center. Now ಈ ತರ rotate ಆಗ್ತಾ ಇದೆ. ಈಗ 3 ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀನಿ. I'll consider this is a point A, this is a point A and this is a point B. Obviously ಯಾವ್ದು ಹೈಯರ್ ಪೊಟೆನ್ಶಿಯಲ್ ಇರುತ್ತೆ? VO. ನೋ ಡೌಟ್ ಇನ್ ದಟ್ ಒನ್. ಪೊಟೆನ್ಶಿಯಲ್ ಅಟ್ O ಇಸ್ ಗ್ರೇಟರ್ ದನ್. ಯಾಕಂದ್ರೆ ಈ ಕಡೆ ಪಾಸಿಟಿವ್ ಟರ್ಮಿನಲ್ ಬರ್ತಿತ್ತು, ನೆನಪಿದ್ಯಾ? ಈ ತರ ರೊಟೇಟ್ ಮಾಡಿದ್ರೆ, ಅದೇ ಉಲ್ಟಾ ರೊಟೇಟ್ ಮಾಡಿದ್ರೆ ನೋಡ್ಬೇಕಾಯ್ತು, ಆ ಕಡೆ ಹೋಗ್ತಿತ್ತು. ಸೊ VO ಇಸ್ ಗ್ರೇಟರ್ ದನ್ VB ಇಸ್ ಗ್ರೇಟರ್ ದನ್ VA. ಈ ಕಡೆ ಪಾಸಿಟಿವ್, ಆ ಕಡೆ ನೆಗೆಟಿವ್, ಮಿಡ್ಲ್ ಅಲ್ಲಿ ಇರೋದು ಇಂಟರ್ಮೀಡಿಯೇಟ್ ಆಗಿರುತ್ತೆ. ನೌ ದ ಕ್ವಶನ್ ಇಸ್ find VB minus VA. Find VB minus VA. ಕ್ವಶನ್ ಅರ್ಥ ಆಯ್ತಾ? ಇವೆರಡು ಪಾಯಿಂಟ್ ಗಳ ನಡುವೆ ಪೊಟೆನ್ಶಿಯಲ್. ಅರೆ ಈ ಪೂರ್ತಿ ರಾಡ್ ಪೊಟೆನ್ಶಿಯಲ್ ಗೊತ್ತು ನಿಮ್ಗೆ? ಯು ನೋ ದ ಪೊಟೆನ್ಶಿಯಲ್ ರೈಟ್? ಈ ಪೂರ್ತಿ ರಾಡ್ ಎಷ್ಟು? ದಟ್ ಈಸ್ half B omega L square ಅಥವಾ B omega L square divided by 2 ಬರ್ತಿತ್ತು ಪೂರ್ತಿ ರಾಡ್ಗೂ. VO minus VB ನಮಗೆ ಗೊತ್ತಿರೋದು VO minus VB. That is EMF induced in the rod is given by half into B L square omega. ನಾನು ಕೇಳ್ತಾ ಇರೋದು ಇವೆರಡರ ನಡುವೆ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ. ಕ್ಯಾನ್ ಯು ಡೂ ಇಟ್? ಏನಾದ್ರು ಫ್ಲಾಶ್ ಆಯ್ತಾ ಮೈಂಡ್ ಅಲ್ಲಿ? ಅದಕ್ಕೆ ಹೇಳೋದು ಇಂಟಿಗ್ರೇಷನ್ ಕಲೀಲೇಬೇಕು ಅಂತ. ಇಂಥ ಸಿಚುವೇಶನ್ ಅಲ್ಲಿ ಹೆಲ್ಪ್ ಆಗುತ್ತೆ ನೋಡಿ. ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಇಲ್ಲಿ ಆರಾಮ್ಸೆ ಮಾಡ್ಬೋದು. ಡೂ ಒನ್ ಥಿಂಗ್, ಇಲ್ಲೊಂದು ಎಲಿಮೆಂಟ್ ನ ಕನ್ಸಿಡರ್ ಮಾಡಿ ಅಟ್ ಎ ಡಿಸ್ಟೆನ್ಸ್ x ಡಿಸ್ಟೆನ್ಸ್ ಹೋಗಿ dx
thickness dx length ಇರತಕ್ಕಂತ ಒಂದು ಎಲಿಮೆಂಟ್ ನ ಕನ್ಸಿಡರ್ ಮಾಡಿ ಇದೇನಾಗ್ತಾ ಇರುತ್ತೆ ಇಟ್ ಈಸ್ ಮೂವಿಂಗ್ ಇನ್ ಸರ್ಕ್ಯುಲರ್ ಮೋಷನ್ ಅರೆ ಇವನ್ ಒಂದು ಸರ್ಕ್ಯುಲರ್ ಮೋಷನ್ ಆದ್ರೆ ಇವನು ಒಂದು ಸರ್ಕ್ಯುಲರ್ ಮೋಷನ್ ಆಗ್ತಾನೆ ಇವನ್ ವೆಲಾಸಿಟಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಸೇಮ್ ಸ್ಟೋರಿ ಈಗ ಇದ್ರ ಇ ಎಂ ಎಫ್ ಬರೀಬಹುದಾ ಇ ಎಂ ಎಫ್ ಆಫ್ ದಿಸ್ ಕಾಯಿಲ್ ನನಗೆ ಬೇಕಾಗಿರೋದು ಇಲ್ಲಿಂದ ಇಲ್ಲಿಗೆ ಇ ಎಂ ಎಫ್ ಅನ್ನೇನು ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಂಡ್ಸ್ ವೆನ್ ನೋ ಕರೆಂಟ್ ಇಸ್ ಡ್ರಾನ್ ಈಗ ಇಲ್ಲಿಂದ ಇಲ್ಲಿಗೆ ಇಂಟಿಗ್ರೇಟ್ ಮಾಡಿದ್ರೆ ಐ ಗೆಟ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಬಿ ಅಂಡ್ ಎ ಆಬ್ವಿಯಸ್ಲಿ ವಿ ಬಿ ಇಸ್ ಗ್ರೇಟರ್ ದನ್ ವಿ ಎ ಆರ್ ಗೆಟಿಂಗ್ ಅರ್ಥ ಆಯ್ತಾ ಏನಾಯ್ತು ಅಂತ ಸೊ ಇದನ್ನ ಇನ್ನೊಂದು ಚೂರು ಎಕ್ಸ್ಟೆಂಡ್ ಮಾಡ್ತೀನಿ ಫೈನ್ ವಿ ಬಿ ಮೈನಸ್ ವಿ ಎ ಕ್ವಶನ್ ಆಯ್ತು ಸಬ್ ಕ್ವಶನ್ ಬಿ ವಿ ಒ ಮೈನಸ್ ವಿ ಬಿ ಸರ್ ಹಾಫ್ ರಾಡ್ ಇದೆಯಲ್ಲ ಹಾಫ್ ಆಗತ್ತಾ ಇಲ್ಲ ಆಗಲ್ಲ ಲೆಟ್ಸ್ ಸಿ the EMF in dx is given by de is equals to b into dx into v are blv length ಜಾಗದಲ್ಲಿ ಇದು ಬರ್ದಿದ್ದೀನಿ now sub question a ಗೆ ಆನ್ಸರ್ ಮಾಡ್ತೀನಿ the potential difference across sub question ಏನು v to vb minus va b and a is ಈಗ ಇಲ್ಲಿಂದ ಇಲ್ಲಿಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಮಾಡ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಇಂಟಿಗ್ರೇಟ್ ಮಾಡಿ ದಟ್ ಈಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿ ಅಕ್ರಾಸ್ ಬಿ ಎ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಡಿ ಇ ಫ್ರಮ್ ಬಿ ಟು ಎ ಇಲ್ಲಿಂದ ಇಲ್ಲಿಗೆ ಪೂರ್ತಿ ರಾಡ್ ಲೆಂತ್ ಎಲ್ ತಗೊಂಡಿದ್ದೀನಿ ಈಗ ಇಲ್ಲಿಂದ ಇಲ್ಲಿ ಏನಾಗತ್ತೆ ಎಲ್ ಬೈ ಟು ಆಗತ್ತೆ ಇಲ್ಲಿಗೆ ಏನಾಗತ್ತೆ ಎಲ್ ಆಗತ್ತೆ ದ ಲಿಮಿಟ್ಸ್ ವೇರೀಸ್ ಫ್ರಮ್ ಎಲ್ ಬೈ ಟು ಅಂಡ್ ಎಲ್ ಅಷ್ಟೇ ಅರೆ ಕಾನ್ಸೆಪ್ಟ್ ಹಿಡ್ಕೊಂಡು ಯಾವ್ದಾದ್ರೆ ಯಾವ ಕ್ವಶನ್ ಆದ್ರೂ ಬರ್ಲೇಬೇಕು ಅದಕ್ಕೆ ಹೇಳೋದು ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು ಸೊ ಐ ಇಂಟಿಗ್ರೇಟ್ ದಟ್ ಈಸ್ ಇಂಟಿಗ್ರೇಷನ್ ಆಫ್ ಬಿ ಇಂಟು ವಿ ನಾನು ಎಕ್ಸ್ ಒಮೆಗಾ ಅಂತ ತಗೊಂತೀನಿ ಒಮೆಗಾ ಇಂಟು ಎಕ್ಸ್ ಇಂಟು ಡಿ ಎಕ್ಸ್ ಲಿಮಿಟ್ಸ್ ವೇರೀಸ್ ಫ್ರಮ್ ಎಲ್ ಬೈ ಟು ಎಲ್ VBA, the potential difference across VBA is equals to B omega into x square divided by 2. Limits varies from L by 2 to L. B omega divided by 2, L square upper limit minus L by 2 whole square. That is VBA is equals to B omega divided by 2. 4L square minus L square ಏನ್ ಬರುತ್ತೆ 3L square divided by 4 ಬರುತ್ತೆ ಅರೆ ಸ್ಕ್ವೇರ್ ಮಾಡಿ ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ದಟ್ಸ್ ಇಟ್ ಇನ್ನೇನಾದ್ರು ಮಾಡ್ಬೋದಾ ಇಲ್ಲ ಸೊ ದಟ್ ಈಸ್ ಈಕ್ವಲ್ಸ್ ಟು 3 times B omega L square whole divided by 8 खेल खत्म दुकान बंद ಆಯ್ತಾ ಇದರಲ್ಲ ಇನ್ನೊಂಚೂರು ಗಬ್ಬೆಗಿರ್ಸಿದ್ರೆ ವಿಒ ಮೈನಸ್ ವಿಬಿ ಅರೆ ಎಲಿಮೆಂಟಲ್ ರಿಂಗ್ ನ ತಗೊಳ್ಳಿ ಸೊ ಇಲ್ಲಿದ್ದಾಗ ಏನ್ ಡಿಸ್ಟೆನ್ಸ್ 0 ಅದೇ ಇಲ್ಲಿದ್ದಾಗ ಎಲ್ ಬೈ 2 ಸೇಮ್ ಥಿಂಗ್ ನಾನು ಒಂಚೂರು ಮಾಡಿಫಿಕೇಶನ್ ಮಾಡ್ತೀನಿ ಆಯ್ತಾ ಇದು ನೋಟ್ ಮಾಡ್ಕೊಳ್ಳಿ ನಾ ಅರೇಂಜ್ ಮಾಡ್ಲಿಕ್ಕೆ ಹೊರಟೆ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಅರೆ ಹಂಗೆ ಚೇಂಜ್ ಮಾಡ್ಬೋದಾಯ್ತು ಇಟ್ಸ್ ಓಕೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ O and B VOB is equals to integration of DE from 0 to L by 2 ಅರೆ ಆ ಎಲಿಮೆಂಟ್ ಇಲ್ಲಿ ತಗೊಳ್ಳಿ ಅದೇ ಎಲಿಮೆಂಟ್ ಇಲ್ಲಿದ್ದಾಗ x is equals to 0 ಅದೇ ಎಲಿಮೆಂಟ್ ಇಲ್ಲಿದ್ದಾಗ x is equal to L by 2 ಇಂಟಿಗ್ರೇಟ್ ಮಾಡಿ that is equals to integration of DE ನ ನಾನು B into x into omega into dx ಅರೆ v is equal to r omega ಬರ್ದಿದ್ದೀನಿ ಅಷ್ಟೇ ಇನ್ನೇನು ಇಲ್ಲ ತಲೆ ಕೆಡಿಸ್ಕೋಬೇಡಿ ಲಿಮಿಟ್ಸ್ ವೇರೀಸ್ ಫ್ರಮ್ 0 to L by 2 so VOB that is equals to b into omega into integration of x with respect to x is x square divided by 2 limits varies from 0 to L by 2 VOB that is equals to b omega by 2 into L square divided by 4 direct ಆಗಿ ಬರೀತೀನಿ minus 0 so L by 2 whole square ಬರ್ತಿದೆ L square by 4 ಬರೀತೀನಿ VOB is equals to ಏನ್ ಬಂತಪ್ಪ b omega L square divided by 8 ಬರ್ತದೆ ಕ್ಲಿಯರ್ ಆಗ್ಲೇ ಏನ್ ಬಂದಿತ್ತು ಅರೆ ಇದಕ್ಕೆ ಆನ್ಸರ್ ಏನ್ ಬಂದಿತ್ತು ಇದಕ್ಕೆ we got 3 by 8 b omega L square ಇದೇನ್ ಬರ್ತಿದೆ
b omega L square divided by 8. ಎರಡನ್ನು ಆಡ್ ಮಾಡಿ we should get VAB ಅಂದ್ರೆ VOA. ಎರಡನ್ನು ಆಡ್ ಮಾಡಿ ನೋಡೋಣ. 3/8 ಇದೆ, ಇಲ್ಲಿ 1/8 ಇದೆ. So that is, you can check whether cross verify ಮಾಡೋಣ. The potential difference across OA, that is equals to VOB plus VBA. ಇಲ್ಲಿ ನಮಗೆ VOB ಬಂದಿದೆ ನೋಡಿ, ಇಲ್ಲಿ ಬರ್ದಿದ್ದೇನೆ. ಸೊ ದಟ್ ಇಸ್ VOB ಇಲ್ಲಿ ಬರ್ದಿದ್ದೇನೆ. ಇದೇನಿದು VBA ಇದು VOB ಬರ್ತಿದೆ. ಎರಡನ್ನು ಆಡ್ ಮಾಡಿ ಚೆಕ್ ಮಾಡೋಣ. ದಟ್ ಈಸ್ 1/8 ಇದೆ, ಇಲ್ಲಿ 3/8 ಇದೆ, ಮಿಕ್ಕಿದೆಲ್ಲ ಕಾಮನ್ ಬರ್ತಿದೆ. B omega L square into 1/8 plus 3 divided by 8 ಏನ್ ಬರುತ್ತೆ? 4 divided by 8 ಬರುತ್ತೆ. B omega L square into 4 divided by 8. So that is equals to half into B omega L square. So we got the same thing. So ಹಾಗಾಗಿ ಟೆಕ್ನಿಕ್ ಇಂಪಾರ್ಟೆಂಟ್, ಪ್ರಾಬ್ಲಮ್ ಇಂಪಾರ್ಟೆಂಟ್ ಅಲ್ಲದೆ ಇರಬಹುದು, ಟೆಕ್ನಿಕ್ ಅನ್ನೋದು ಇಂಪಾರ್ಟೆಂಟ್. ಯು ಕ್ಯಾನ್ ಸಾಲ್ವ್ ಎನಿ ಸಿಚುವೇಶನ್ ಯೂಸಿಂಗ್ ದ ಇಂಟಿಗ್ರೇಷನ್. ಜಾಸ್ತಿ ಏನ್ ಟೈಮ್ ಹಿಡಿಯಲ್ಲ. ಅರೆ ಕಂಫರ್ಟ್ ಆದ್ರೆ ಎಷ್ಟೊತ್ತು ನಾಗರಾವ್ ಬರೆಯೋದು, ಲಿಮಿಟ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡೋದು, ಕ್ಯಾನ್ಸಲ್ ಮಾಡ್ತಾ ಇರೋದು. ನಾಗರಾವ್ ಅಂದ್ರೆ ಏನು ಇಲ್ಲ, ಲಿಮಿಟ್ಸ್ ಇಂಟಿಗ್ರೇಷನ್ ಸಿಂಬಲ್. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಇನ್ನೊಂಚೂರು ಅಡ್ವಾನ್ಸ್ ಕ್ವಶನ್ ತಗೊಂತೀನಿ. ಡನ್. ಇದು ಎರೇಸ್ ಮಾಡ್ತಿದ್ದೀನಿ ಪಕ್ಕ, ಶೋರ್. ಯಾ, ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ನೋಡಿ. ಲೆಟ್ ಅಸ್ ಕನ್ಸಿಡರ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಟಸ್ಕು ಪುಸ್ಕು ಈ ರೀತಿ ಇದೆ. ಅಂಡ್ ದ ರಾಡ್ ಇಸ್ ರೊಟೇಟಿಂಗ್ ಅಬೌಟ್ ಅನ್ ಆಕ್ಸಿಸ್ ವಿಚ್ ಇಸ್ ಪಾಸಿಂಗ್ ಥ್ರೂ ದ ಸೆಂಟರ್. ನೋಡಿ, ಆಗ್ಲೇ ಏನ್ ಮಾಡಿದೆ, ಎಡ್ಜ್ ಅಲ್ಲಿ ಆಕ್ಸಿಸ್ ನ ಫಿಕ್ಸ್ ಮಾಡಿದೆ. ಅರೆ ಆಗ್ಲೇ ಪ್ರೀವಿಯಸ್ ಕೇಸಸ್ ನಲ್ಲಿ ಈ ರೀತಿ ರೊಟೇಟ್ ಆಗ್ತಾ ಇತ್ತು. Now what I do is I'll fix the axis. ಇಲ್ಲಿ ಆಕ್ಸಿಸ್ ಫಿಕ್ಸ್ ಮಾಡಿ ಈ ರೀತಿ ರೊಟೇಟ್ ಮಾಡ್ತೀನಿ. ಗೊತ್ತಾಗ್ತಿದ್ಯಾ? ನಾವು ಬಿದ್ದೋಯ್ತು. ಓಕೆ, ಈ ರೀತಿ ರೊಟೇಟ್ ಆಗ್ತದೆ. ಸೆಂಟರ್ ನಲ್ಲಿ ಆಕ್ಸಿಸ್ ಫಿಕ್ಸ್ ಮಾಡಿ ಈ ತರ ರೊಟೇಟ್ ಮಾಡ್ತೀನಿ. Now the axis of rotation is here. So this is the axis of rotation such that this length is L. L/2 ಬೇಡ, L ತಗೊಳ್ಳಿ. ಇದನ್ನು L ತಗೊಂತೀನಿ, ಇದನ್ನು L. Total length of the rod is 2L. Now this rod is being rotated with the angular speed omega. ಅರೆ ಈ ತರ ರೊಟೇಟ್ ಆಗ್ತಾ ಇದೆ ಒಮೆಗಾ ಸ್ಪೀಡ್ ನಲ್ಲಿ, ಗಿರ್ರ ಅಂತ. ಫೈಂಡ್ ದ ಇಂಡ್ಯೂಸ್ಡ್ EMF. Find induced EMF and equivalent cell indicating current direction ಅಥವಾ equivalent cell. ಯಾಕಂದ್ರೆ ಕರೆಂಟ್ ಡೈರೆಕ್ಷನ್ ಬರ್ಬೇಕಾದ್ರೆ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಗೆ ಕನೆಕ್ಟ್ ಮಾಡ್ಬೇಕು. ಹೇಗ್ ಮಾಡೋದು ಯೋಚನೆ ಮಾಡಿ. ಸೊ ಒಂದ್ ಕೆಲಸ ಮಾಡಿ, ಇದನ್ನ 2 ಪೀಸ್ ಆಗಿ ಕಟ್ ಮಾಡ್ಕೊಳ್ಳಿ. ಅರೆ ಇವನೊಂದು ಪೀಸು, let us split into 2 parts. ಕನೆಕ್ಟ್ ಆಗಿದೆ ಅವೆರಡು. ಜಸ್ಟ್ ನನ್ನ ವಿಜುವಲೈಸೇಷನ್ ಗೆ ಈ ರೀತಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೂವಿಂಗ್ ವಿತ್ ಡೌನ್ ಸೈಡ್ and rotation omega, this is moving upward rotation. ಅರೆ ನಾವು ಒಂದು ರಾಡ್ ಇದ್ರೆ ಇದೇನಾಗ್ತಾ ಇತ್ತು, ಈ ಕಡೆ ಬಂದು ಮತ್ತೆ ಈ ತರ ಬರ್ತಾ ಇತ್ತು. ಇದು ಆಗ್ಲೇ ಕನ್ಸಿಡರ್ ಮಾಡಿರ್ತಕ್ಕಂಥ ಕೇಸ. ಇದನ್ನ ಮಾತ್ರ ನೋಡಿದ್ರೆ ಅಗೇನ್ ದಟ್ ಈಸ್ ಅನದರ್ ಸೆಲ್. ಇದೊಂದು ರಾಡು ಎರಡು ಲೆಂತ್ ಎಷ್ಟಿದೆ, L ಇದೆ, L. ಹಾಗಾದ್ರೆ ಇವಂದು EMF, ಲೆಟ್ ಮಿ ಕಾಲ್ ದಿಸ್ ಆಸ್ rod 1 and this is rod 2. Rod 1 EMF ಎಷ್ಟು ಇಂಡ್ಯೂಸ್ ಮಾಡುತ್ತೆ? ಅರೆ half into B into omega into L square. The EMF induced E1 is equals to half into B into omega into L square. ಅದಕ್ಕೆ ನಾನು L ತಗೊಂಡಿರೋದು, L/2 ತಗೊಂಡಿದ್ರೆ L/2 ಬರೀಬೇಕಾಯ್ತು ಅಷ್ಟೇ. ವಾಟ್ ಇಸ್ ದ ಡೈರೆಕ್ಷನ್? ಈಗ ವೆಲಾಸಿಟಿ ವೆಕ್ಟರ್ ಈ ಕಡೆಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. V cross B is in this direction. ಅರೆ V cross B ಈ ಕಡೆ ಬರುತ್ತಾ ಲೆಫ್ಟ್ ಸೈಡ್ ಗೆ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಈ ಪಾಸಿಟಿವ್ ಟರ್ಮಿನಲ್ ಈ ಕಡೆ ಇದೆ. ಈಗ ಅದೇ ರೀತಿ ರಾಡ್ 2 ಗೆ ತೋರಿಸ್ತೀನಿ ನೋಡಿ. EMF induced by the rod 2 ಎಷ್ಟು ಬರುತ್ತೆ? ಅದು ಸೇಮೇ ಬರುತ್ತೆ, ಹಾಫ್ ಇಂಟು B ಇಂಟು ಒಮೆಗಾ L ಸ್ಕ್ವೇರ್. ಇವನ್ ಏನಾಗ್ತಾ ಇದೆ ನೋಡಿ. ಈಗ ಇಲ್ಲಿ ವೆಲಾಸಿಟಿ ಡೌನ್ ಸೈಡ್ ಬರುತ್ತೆ, ಡೌನ್ ಸೈಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ವೆಲಾಸಿಟಿ ಡೌನ್ ಸೈಡ್ ಇದೆ ರಾಡ್ 2 ನಲ್ಲಿ, ಈ ಕಡೆಗಿದೆ ವೆಲಾಸಿಟಿ ಡೌನ್ ಸೈಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. V ಕ್ರಾಸ್ B ಹೇಗಪ್ಪ ಮಾಡೋದು?
V cross B, V cross B, V cross B, V ಇಂದ B ಗೆ ಈ ಕಡೆ ಪಾಸಿಟಿವ್ ಟರ್ಮಿನಲ್ ಬರುತ್ತೆ. ವಾಟ್ ಯು ಗೆಟ್ ಇಸ್ ಸೇಮ್ ಮ್ಯಾಗ್ನಿಟ್ಯೂಡ್ ಬರುತ್ತೆ ಬಟ್ ಉಲ್ಟಾ ಬರುತ್ತೆ. ಸೊ ಎರಡನ್ನು ಜಾಯಿನ್ ಮಾಡಿ ನೋಡೋಣ. ಈಕ್ವಲೆಂಟ್ cell. That is, one cell is like this of EMF. E1 is equals to half B omega L square. ಮತ್ತೆ ಇನ್ನೊಂದು ಸೆಲ್ ಇದೆ ಎಕ್ಸಾಕ್ಟ್ ಆಗಿ ಆಪೋಸಿಟ್ ಇದೆ, ಅದರದ್ದು EMF ಅಷ್ಟೇ ಇದೆ, B omega L square divided by 2. ಅರೆ ಎರಡು ಸೆಲ್ ಆಪೋಸಿಟ್ ಡೈರೆಕ್ಷನ್ ಕನೆಕ್ಟ್ ಆಗಿದೆ, ಕರೆಂಟ್ ಎಲೆಕ್ಟ್ರಿಸಿಟಿ. ನೆಟ್ EMF ನೆಟ್ is equal to 0. ಪ್ರಯೋಜನನೇ ಇಲ್ಲ, ಅವನಿಂದ ಏನು ಉಪಯೋಗ ಬರಲ್ಲ. ಸೊ therefore, ಇನ್ ಅದರ್ ವರ್ಡ್ಸ್ ಅಂದ್ರೆ ಈ ರೀತಿ ಹೇಳ್ಬೋದಾ, ಇವನು ಯಾವ ಪೊಟೆನ್ಶಿಯಲ್ ಅಲ್ಲಿ ಇದ್ದಾನೋ ಇವನು ಅದೇ ಪೊಟೆನ್ಶಿಯಲ್ ಅಲ್ಲೇ ಇದ್ದಾನೆ. ಲೆಟ್ ಮೀ ಕನ್ಸಿಡರ್ ದ ಪಾಯಿಂಟ್ ಎ, ಇದನ್ನ ಪಾಯಿಂಟ್ ಎ, ಇದು ಪಾಯಿಂಟ್ ಓ, ಇದು ಪಾಯಿಂಟ್ ಬಿ ಅಂತ ಕರಿತೀನಿ. ಸಪೋಸ್ ಅವ್ರೇನಾದ್ರು ವಿ ಎ ಮೈನಸ್ ವಿ ಬಿ ಕೇಳಿದ್ರು ಅನ್ಕೊಳ್ಳಿ, 0 ಬರುತ್ತೆ. ದ ಎಡ್ಜಸ್, ಹಂಗಂತೇಳಿ EMF ಇಂಡ್ಯೂಸ್ ಆಗ್ತಿಲ್ಲ ಅಂತ ಹೇಳ್ತಿಲ್ಲ, ಒಳಗಡೆನೆ ಇಂಡ್ಯೂಸ್ ಆಗ್ತಿದೆ ಬಟ್ ಅವು ಒಂದು ಇನ್ನೊಂದು ಕ್ಯಾನ್ಸಲ್ ಮಾಡ್ಕೊಂತ ಇದೆ. ದ EMF induced in the coil is such a way that the rod is such a way that the terminal potentials are same. I mean terminals are at the same potential. ಇವನು ಏನ್ ಪೊಟೆನ್ಶಿಯಲ್ ಅಲ್ಲಿ ಇದ್ದಾನೋ ಇವನು ಅಷ್ಟೇ ಪೊಟೆನ್ಶಿಯಲ್ ಅಲ್ಲಿ ಇದ್ದಾನೆ. ಇನ್ ಅದರ್ ವರ್ಡ್ಸ್ ವಿ ಕ್ಯಾನ್ ಸೇ VA is equals to VB. ಸೇಮ್ ಪೊಟೆನ್ಶಿಯಲ್ ಅಲ್ಲಿ ಇದ್ರೆ ನಮ್ಗೇನ್ ಪ್ರಯೋಜನ ಇಲ್ಲ. ಬಟ್ there is a potential difference between center and this one. You can write VA minus VO, that is equals to VB minus VO. ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿದೆಯೋ ಇಲ್ಲಷ್ಟೇ ಇದೆ, ಅದರ ವ್ಯಾಲ್ಯೂ ಎಷ್ಟಿದೆ, ಇಷ್ಟಿದೆ ನೋಡಿ. ದಟ್ ಈಸ್ ಈಕ್ವಲ್ಸ್ ಟು ಹಾಫ್ ಇಂಟು B omega L square. ಆ ಕಡೆ ಈ ಕಡೆ ಸೇಮ್ ಪೊಟೆನ್ಶಿಯಲ್ ಬಟ್ ಮಿಡ್ಲ್ ಅಲ್ಲಿ ಇದೆ. ಸಪೋಸ್ ಇಲ್ಲಿಂದ ಒಂದು ವೈರು ಅಂದ್ರೆ ರೊಟೇಷನ್ ಆಗ್ತಾನೆ ಇದೆ, ಇನ್ನೊಂದು ಮೆಕ್ಯಾನಿಸಮ್ ಯೂಸ್ ಮಾಡಿ ಇಲ್ಲಿಂದ ಒಂದು ವೈರ್ ಯೂಸ್ ಮಾಡಿ ಬಲ್ಬ್ಗೆ ಕನೆಕ್ಟ್ ಮಾಡಿದ್ರೆ ಒಳಿಯಲ್ಲ. ಅದೇ ಒಂದು ವೈರ್ನ ಇಲ್ಲಿಂದ ತಗೊಳ್ಳಿ, ಇನ್ನೊಂದು ವೈರ್ನ ಇಲ್ಲಿಂದ ತಗೊಳ್ಳಿ, ಬಲ್ಬ್ ನ ಕನೆಕ್ಟ್ ಮಾಡಿ ಪಳ 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 ಅಂತ ಒಳಿಯಕ್ಕೆ ಶುರುವಾಗತ್ತೆ. ಯಾಕಂದ್ರೆ ಇವೆರಡು ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಸಿಗತ್ತೆ, ಇವೆರಡು ನಡುವೆ ಪೊಟೆನ್ಶಿಯಲ್ ಎಲ್ ಸಿಗತ್ತೆ. ಹಾಗಾಗಿ these two should be at same potential and there is a potential difference between center and the other axis. Done? ಪಕ್ಕ ಶೋರ್. ನಾನು ಎರೇಸ್ ಮಾಡ್ತಿದ್ದೀನಿ, ನೆಕ್ಸ್ಟ್ ಕ್ವಶನ್ ಬರೀತೀನಿ. ಇದ್ರ ಮೇಲೆನೆ ಇನ್ನೊಂಚೂರು ಅಡ್ವಾನ್ಸ್. ನೆಕ್ಸ್ಟ್ ಕೇಸ್ ಇಸ್ ಇಂಡ್ಯೂಸ್ಡ್ EMF ಇನ್ ರೊಟೇಟಿಂಗ್ ಡಿಸ್ಕ್. ನೋಡಿ, ಆಗ್ಲೇ ಬೇರೆ ರೊಟೇಟಿಂಗ್ ರಾಡ್, ಒಂದು ರಾಡ್ ನ ರೊಟೇಟ್ ಮಾಡಿದ್ರೆ ಏನಾಗತ್ತೆ ಅದು ನೋಡಿದ್ವಿ. ರೊಟೇಟಿಂಗ್ ಕಾಯಿಲ್ ನ ಕೂಡ ಆಲ್ರೆಡಿ ಬಿಗಿನಿಂಗ್ ಆಫ್ ದ ಫ್ಲಕ್ಸ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಈಗ ರೊಟೇಟಿಂಗ್ ಡಿಸ್ಕ್ ಗೊತ್ತಿದೆ ಅಂತ ಅನ್ಕೊಂತಾ ಇದ್ದೀನಿ. ಡಿಸ್ಕ್ಗೂ ಕಾಯಿಲ್ಗೂ, ಅರೆ ಕಾಯಿಲ್ ಅಂದ್ರೆ ಒಂದು ಬಳೆ ತರ ಇರೋದು, ಡಿಸ್ಕ್ ಅಂದ್ರೆ ದೋಸೆ. Can you visualize? Let me consider the next topic, that is EMF rotational EMF in rotating disc. rotational EMF in disc ಈ ತರ ಬರೀರಿ, ಮತ್ತೇನ್ ಬೇಕಾಗಿಲ್ಲ. Let us consider magnetic field which is into the plane of the board. ಟಸ್ಕು ಪುಸ್ಕು ಟಸ್ಕು ಟಸ್ಕು ಪುಸ್ಕು ಟಸ್ಕು, ಈ ರೀತಿ ಒಳಗಡೆಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ಈಗ ಅದರಲ್ಲಿ ಒಂದು ಡಿಸ್ಕ್ ನ ಕನ್ಸಿಡರ್ ಮಾಡಿ, ಒಂದು ದೋಸೆ ತರ ಇರ್ತಕ್ಕಂಥ ಮೆಟಲ್ ಇಂದ ಮೇಡಪ್ ಆಗಿರ್ತಕ್ಕಂಥ ದೋಸೆ, ಆ ತರ ವಿಜುವಲೈಸ್ ಮಾಡ್ಕೊಳ್ಳಿ. ಅದ್ಯಾವುದು ಸರ್ ಮೆಟಲ್ ಇಂದ ಮೇಡಪ್ ಆಗಿರ್ತಕ್ಕಂಥ ದೋಸೆ, ಅದ್ ಮತ್ತೆ ಚಟ್ನಿ ಹೆಂಗಿರುತ್ತೋ ಗೊತ್ತಿಲ್ಲ, ತಿನ್ಬಿಟ್ಟಿರಿ ಎಲ್ಲಾದ್ರೂ. ಜಸ್ಟ್ ವಿಜುವಲೈಸ್ ಮೆಟಾಲಿಕ್ ದೋಸೆ ವಿತ್ radius r, center in the edge ಗೆ r distance ಇದೆ. Let me call this as r. ಇದು r ಇದೆ, ಇದು r ಇದೆ, ಇದು r ಇದೆ. Now about an axis, the rod is being rotated about an rod ಅಂತಿದ್ದೀನಿ. The disc is being rotated about an axis passing through the center and perpendicular to the disc. ಈ ತರ ಇದೆ. So the disc is ಬರ್ದ್ಬಿಡ್ತೀನಿ ವರ್ಡ್ಸ್ ಅಲ್ಲೇ. The disc is rotated about an axis perpendicular to disc passing through center. ಇದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು? How to handle?
ಅರೆ ಲಾಸ್ಟ್ ಪ್ರಾಬ್ಲಮ್ ನ ಯೂಸ್ ಮಾಡ್ತೀನಿ ನೋಡಿ. Just consider this rod is made up of, sorry, this disc is made up of many rods. ಎಷ್ಟು rods? many rods. ಈ ತರ ಒಂದು ರಾಡ್ ನ ಕನ್ಸಿಡರ್ ಮಾಡಿ, ಇದನ್ನ ಎ ಇದನ್ನ ಬಿ ಅಂತ ಕರಿತೀನಿ. ಅದೇ ರೀತಿ ಈ ತರ ಒಂದು ರಾಡ್ ನ ಕನ್ಸಿಡರ್ ಮಾಡಿ, ಇದನ್ನ ಸಿ ಅಂತೀನಿ, ಇದನ್ನ ಡಿ ಅಂತೀನಿ. ಅರ್ಥ ಆಗ್ತಿದ್ಯಾ? ಅದೇ ರೀತಿ ಇನ್ನೊಂದು ರಾಡ್ ನ ಕನ್ಸಿಡರ್ ಮಾಡಿ, ಇದನ್ನ ಇ ಅಂತೀನಿ, ಇದನ್ನ ಎಫ್ ಅಂತೀನಿ. ಅದೇ ರೀತಿ ಇನ್ನೊಂದು ರಾಡ್ ನ ಕನ್ಸಿಡರ್ ಮಾಡಿ, ಇದನ್ನ ಜಿ ಅಂತೀನಿ, ಇದನ್ನ ಹೆಚ್ ಅಂತೀನಿ. The disc can be considered as many rods which are placed like this. ಅರ್ಥ ಆಯ್ತಾ? Can you visualize what I said? Visualize. An infinite number of rods. Tissue. ಈಗ ಒಂದೇ ಒಂದು ರಾಡ್ ನ ಕನ್ಸಿಡರ್ ಮಾಡೋಣ. I'll consider CD rod. C into D. ಇದು ಸೆಂಟರ್ ಇದೆ, ಇಲ್ಲಿಂದ ರೇಡಿಯಸ್ ಆರ್ ಇದೆ, ಇಲ್ಲಿಂದ ಈ ಕಡೆಗೂ ರೇಡಿಯಸ್ ಆರ್ ಇದೆ. What is the potential difference at C? That is equals to potential at D. ಅರೆ ಸೇಮ್ ರಾಡ್, ಈ ರಾಡ್ ಇಲ್ಲಿಗೆ ಹೋದ್ರೆ ಈ ತರ ಬರತ್ತಾ? ಅಂದ್ರೆ ಸೇಮ್ ಲಾಜಿಕ್ ಪ್ರಕಾರ ends of the rod must be at same potential. ಇಲ್ಲೇನ್ ಪೊಟೆನ್ಶಿಯಲ್ ಅಲ್ಲ, ಇದು ಅಷ್ಟೇ ಇರುತ್ತೆ, 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 ಇದು ಅಷ್ಟೇ ಇರುತ್ತೆ. In other words, I can write VA is equals to VB is equals to VC, that is equals to VD, that is equals to infinity. ಎಷ್ಟು ರಾಡ್ಸ್ ಇದೆಯೋ ಅಷ್ಟು ರಾಡ್ಸ್ ಗೆ ಸೇಮ್ ಇದೆ. The potential at the outer edge of the disc remains same. ಎನಿವೇರ್ ಯಾವುದೇ ಪಾಯಿಂಟ್ ನ ಕನ್ಸಿಡರ್ ಮಾಡಿ, ಇಲ್ಲೊಂದು ಪಾಯಿಂಟ್ ಕನ್ಸಿಡರ್ ಮಾಡಿ, ಇಲ್ಲೊಂದು ಕನ್ಸಿಡರ್ ಮಾಡಿ, ಎಲ್ಲಾ ಪಾಯಿಂಟ್ಸ್ ಸೇಮ್ ಪೊಟೆನ್ಶಿಯಲ್ ಅಲ್ಲಿರುತ್ತೆ. The potentials at any point at the edges of disc is equal to constant. ಸೇಮ್ ಇರುತ್ತೆ. ಡಿಸ್ಕ್ is same. ಹಾಗಾದ್ರೆ ಒಂದು ವೈರ್ ನ ತಗೊಂಬಂದು ಇಲ್ಲಿ ಫಿಕ್ಸ್ ಮಾಡಿ, ಇನ್ನೊಂದು ಇಲ್ಲಿ ಫಿಕ್ಸ್ ಮಾಡಿ, ಒಂದು ಬಲ್ಬ್ ಗೆ ಕನೆಕ್ಟ್ ಮಾಡಿ, ಏನಾದ್ರೂ ಗ್ಲೋ ಆಗತ್ತಾ? ಇಲ್ಲ, ಕಿಲ ಆಗಕ್ಕಿಲ್ಲ. ಯಾಕಂದ್ರೆ ಸೇಮ್ ಪೊಟೆನ್ಶಿಯಲ್ ಇದೆ. ಅದೇ ವೈರ್ ನ ತಗೊಂಡೋಗಿ ಇಲ್ಲಿ ಕನೆಕ್ಟ್ ಮಾಡಿ, ಇಲ್ಲೊಂದು ಕನೆಕ್ಟ್ ಮಾಡಿ, ಏನಾದ್ರೂ ಗ್ಲೋ ಆಗತ್ತಾ? ಇಲ್ಲ, ಆಗಲ್ಲ. ಸೇಮ್ ಪೊಟೆನ್ಶಿಯಲ್, all the points will be at same potential. EMF induce ಆಗ್ತಿಲ್ವಾ ಸರ್? ಆಗ್ತಿದೆ, but the outer edge of this remains at constant potential. ಎಲ್ಲಾ ಪಾಯಿಂಟ್ಸ್ ಕಾನ್ಸ್ಟೆಂಟ್ ಪೊಟೆನ್ಶಿಯಲ್ ಇದೆ. therefore ಎರಡು ವೈರ್ ಗಳನ್ನ ತಗೊಂಬಂದು ಇಲ್ಲೊಂದ್ಸತಿ ಕನೆಕ್ಟ್ ಮಾಡಿ, ಇಲ್ಲೊಂದ್ಸತಿ ಕನೆಕ್ಟ್ ಮಾಡಿ, ಟಸ್ಕು ಎಲ್ಲಿ ಕನೆಕ್ಟ್ ಮಾಡಿದ್ರು ಬಲ್ಬ್ ಅನ್ನೋದು ಗ್ಲೋನೇ ಆಗಲ್ಲ. ಬಟ್ ಇಲ್ಲಿ ನೋಡಿ ಟ್ವಿಸ್ಟ್ ಇದೆ. ಒಂದು ವೈರ್ ನ ಎಡ್ಜ್ ಕನೆಕ್ಟ್ ಮಾಡಿ, ಇನ್ನೊಂದು ವೈರ್ ನ ಹಿಂದ್ಗಡೆ ತಗೊಂಡು ಸೆಂಟರ್ ಗೆ ಕನೆಕ್ಟ್ ಮಾಡಿ, ಪಳ ಅಂತ ಹೊಳಿಯಕ್ ಶುರುವಾಗತ್ತೆ. ಯಾಕೆ ಅಂದ್ರೆ ಈ ಪಾಯಿಂಟ್ ನ ಓ ಅಂತ ಕರಿತೀನಿ. ಓ ಮತ್ತೆ ಇದೇನಿದು ಹೆಚ್ ಅಥವಾ ಓ ಮತ್ತೆ ಬಿ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ. ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ VO and VA, that is equals to VO minus VB, that is equals to VO minus VC, that is equals to VO minus VD, that is equals to etc. ಅದರ ವ್ಯಾಲ್ಯೂ ಎಷ್ಟಿರುತ್ತೆ? ಇವೆರಡರ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಆಲ್ರೆಡಿ ಡಿಸ್ಕಸ್ ಆಗಿದೆ. half into B omega into R square. Got it? ಇಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇರುತ್ತೆ. when the radius is R, ಇದು ಲೆಂತ್ ರಾಡ್ L ಅಂತ ಕನ್ಸಿಡರ್ ಮಾಡಬಹುದು. so this is a potential difference between VO and V edge. ಯಾವ ಪಾಯಿಂಟ್ ಆದ್ರೂ ಕನ್ಸಿಡರ್ ಮಾಡಿ. ಈಗ ಇಲ್ಲೊಂದು ವೈರ್ ಕನೆಕ್ಟ್ ಮಾಡಿ, ಒಂದು ವೈರ್ಗೆ ಒಂದು ಬಲ್ಬ್ ಕನೆಕ್ಟ್ ಮಾಡಿದ್ರೆ ಪಳ ಅಂತ ಹೊಳೆಯಕ್ಕೆ ಶುರು ಆಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಆಲ್ ಕ್ಲಿಯರ್. ಸಪೋಸ್ ಈಗ ಒಂದು ಕೆಲಸ ಮಾಡೋಣ. what I do is I'll consider as some other point. ಇದಾಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. make a note on this one. I'll erase. ಈ ಡಿಸ್ಕ್ ನ ಒಂಚೂರು ಡಯಾಗ್ರಾಮ್ ನ ಮಾಡಿಫೈ ಮಾಡ್ಕೊಂತೀನಿ. ಸೇಮ್ ಡಿಸ್ಕ್ ಸೆಂಟರ್ ಇಲ್ಲಿದೆ. ಈಗ ಇಲ್ಲಿಂದ ಒಂದು ಪಾಯಿಂಟ್ ಪಿ ನ ಕನ್ಸಿಡರ್ ಮಾಡ್ತೀನಿ. ಪಿ ಎಲ್ಲೋ ಆಗಿಲ್ವಲ್ಲ, ಇದು ಡಿ ಆಗಿದೆ. ಇದು ಪಾಯಿಂಟ್ ಪಿ ವಿಚ್ ಇಸ್ ಅಟ್ ಅ ಡಿಸ್ಟೆನ್ಸ್ ಸ್ಮಾಲ್ r. capital R is a radius and small r is a distance from given center to the point P. Center in a given point ಗೆ P
P distance ಇದೆ. Question is find VO minus VP. Obviously ಯಾವ್ದು ಹೈಯರ್ ಪೊಟೆನ್ಶಿಯಲ್ ಇರುತ್ತೆ, ಸೇಮ್ ಟೆಕ್ನಿಕ್ ಯೂಸ್ ಮಾಡಿ ಮಿಡ್ಲ್ ಅಲ್ಲಿ ಇರೋದು ಹೈಯರ್ ಪೊಟೆನ್ಶಿಯಲ್ ಅಲ್ಲಿ ಇರುತ್ತೆ. VO minus VP. Just you consider a rod from here to here. ಇಲ್ಲಿಂದ ಇಲ್ಲಿಗೆ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರ್ತಿತ್ತು, that's what you need to substitute. That is VO minus VP is equals to half into B into omega into small r square. That's it. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್. ಅದೇ ಪಾಯಿಂಟ್ ಇಲ್ಲಿಗೆ ತಗೊಂಡು ಹೋಗಿ ಸ್ಮಾಲ್ r is equal to capital R ಆಗುತ್ತೆ. That's what this is for. Clear? All clear. So ಇಲ್ಲಿಂದ ಇಲ್ಲಿಗೆ ಏನು ಪೊಟೆನ್ಶಿಯಲ್ ಬರುತ್ತೋ ಇಲ್ಲಿಂದ ಈ ಕಡೆ P dash ತಗೊಳ್ಳಿ such that it is having same distance. ಈ ಪೊಟೆನ್ಶಿಯಲ್ ಇದೆ, ಇದು ಅದೇ ಎಷ್ಟಿರುತ್ತೆ, ಬಟ್ ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. ನೆಟ್ ಪೊಟೆನ್ಶಿಯಲ್ 0 ಬರುತ್ತೆ. We have discussed the special case. Done? Okay. ಪ್ರಾಕ್ಟಿಕಲ್ ಆಗಿ ಯೂಸ್ ಆಗೋದು ಒಂದು ಬರ್ತಿಲ್ಲ ಸರ್. ಓಕೆ, ಒಂದು ಕೆಲಸ ಮಾಡ್ತೇನೆ. ಇದೇ ತರ ಸಿಸ್ಟಮ್ಗೆ ಒಂದು ವೈರ್ ನ ಕನೆಕ್ಟ್ ಮಾಡಿ ಅರೇಂಜ್ಮೆಂಟ್ ಮಾಡಿ ಆ ಕರೆಂಟ್ ನ ಎಕ್ಸ್ಟ್ರಾಕ್ಟ್ ಮಾಡೋ ತರ ಒಂದು ಸಿಸ್ಟಮ್ ನ ಸೆಟಪ್ ಮಾಡ್ತೀನಿ. ಅದು ನೆಕ್ಸ್ಟ್ ಕ್ವಶನ್ ಅಲ್ಲಿ ಕೊಡ್ತೀನಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ವಿ ವಿಲ್ ಮೂವ್ ಫಾರ್ವರ್ಡ್. ಮುಂದಕ್ಕೆ ಹೋಗ್ತೀನಿ. ಡನ್? ಪಕ್ಕಾ? ಶೋರ್. So let us see the practical application of what we have studied. One problem ತಗೋತೀನಿ. Let me consider magnetic field which is into the plane of the board. ಟಸ್ಕು ಪುಸ್ಕು ಟಸ್ಕು, ಟಸ್ಕು ಪುಸ್ಕು ಟಸ್ಕು, ಟಸ್ಕು ಪುಸ್ಕು ಟಸ್ಕು. ಈ ರೀತಿ ಇದೆ. ಇಲ್ಲೊಂದು ಇಮ್ಯಾಜಿನರಿ ರೈಲ್ ನ ಅಥವಾ ಫ್ರಿಕ್ಷನ್ಲೆಸ್ ರೈಲ್ ನ ಕನ್ಸಿಡರ್ ಮಾಡೋಣ. ಹೇಳ್ತೀನಿ ಹಂಗಂದ್ರೆ ಏನು ಅಂತ. Just imagine a track which is having no resistance and no friction, and a rod is like this. ಯಾವ್ದಾದ್ರು ಎಕ್ಸಿಬಿಷನ್ ಹೋದ್ರೆ ಅರೆ ಒಂದು ಸಣ್ಣ ಮಕ್ಕಳು ಕೂತಿರ್ತಾರಲ್ಲ ಟ್ರೈನ್ ಎಕ್ಸಿಬಿಷನ್ ಜಾತ್ರೆಗಳಲ್ಲಿ ಅಲ್ಲಿ ಇಲ್ಲಿ ಇರತ್ತಲ್ಲ, ಆ ಟ್ರೈನ್ ಸುತ್ತುತ್ತಾ ಇರತ್ತೆ ಈ ರೀತಿ. ಬಟ್ ಅದಕ್ಕೆ ಪವರ್ ಸಪ್ಲೈ ಹೇಗೆ ಕೊಟ್ಟಿರ್ತಾರೆ ಗಮನಿಸಿದೀರಾ? ಒಂದು ವೈರ್ ನ ಕನೆಕ್ಟ್ ಮಾಡಿರ್ತಾರೆ. ಈ ಟ್ರೈನ್ ಯಾವ ರೀತಿ ರೊಟೇಟ್ ಆಗ್ತಿರುತ್ತೋ ಆ ವೈರ್ ಕೂಡ ಅದೇ ರೀತಿ ಕನೆಕ್ಷನ್ ಜೊತೆಗೆ ರೊಟೇಟ್ ಆಗ್ತಾ ಇದೆ. ಕೆನ್ ಯು ವಿಜುವಲೈಸ್ ಏನ್ ಹೇಳಿದೆ ಅಂತ? ಅಂದ್ರೆ ಮೆಕ್ಯಾನಿಸಮ್ ಆ ರೀತಿ ಯೂಸ್ ಮಾಡಿರ್ತಾರೆ. ಈ ಸತಿ ಹೋದಾಗ ಗಮನಿಸಿ. ಜಸ್ಟ್ ಇಮ್ಯಾಜಿನ್ there is a wire connected here and this wire is of ಅಥವಾ ಟ್ರ್ಯಾಕ್ ರೈಲ್ ಅಥವಾ ಟ್ರ್ಯಾಕ್ ಏನಾದ್ರೂ ಕನ್ಸಿಡರ್ ಮಾಡಿ. ದಿಸ್ ಇಸ್ ದ ರೈಲ್ ಆಫ್ zero resistance and frictionless ಅಂದ್ರೆ ಇದು ಕಾಂಟ್ಯಾಕ್ಟ್ ಆಗಿದೆ. ಇಲ್ಲಿಂದ ವೈರ್ ಕನೆಕ್ಟ್ ಆಗಿದೆ. ಐ ಕ್ಯಾನ್ ಹ್ಯಾವ್ ಎ ಕನೆಕ್ಷನ್ ಫ್ರಮ್ ಹಿಯರ್. ಇನ್ನೊಂದು ವೈರ್ ನ ಒಳಗಡೆಯಿಂದ ತಗೊಂತೀನಿ. ಸೊ ದಿಸ್ ಇಸ್ ಅಗೈನ್ ಅನದರ್ ವೈರ್ ಆಫ್ ಅಗೈನ್ ರೆಸಿಸ್ಟೆನ್ಸ್ ಲೆಸ್. ಇದೇನಿದು? ಇದಕ್ಕೂ ಕಾಂಟ್ಯಾಕ್ಟ್ ಇಲ್ಲ, ಓವರ್ ಬೈಪಾಸ್ ಆಗಿದೆ. ಈಗ ಇದನ್ನ ತಗೊಂಬಂದು ಒಂದು ರೆಸಿಸ್ಟರ್ ಗೆ ಕನೆಕ್ಟ್ ಮಾಡ್ತೀನಿ ಅಥವಾ ಬಲ್ಬ್ ಗೆ ಕನೆಕ್ಟ್ ಮಾಡ್ತೀನಿ, ಯಾವ್ದಾದ್ರು ಪರವಾಗಿಲ್ಲ. ಸೊ ಬಲ್ಬ್ ಕನ್ಸಿಡರ್ ಮಾಡ್ತೀನಿ. ಪ್ರಾಕ್ಟಿಕಲ್ ಆಗಿ ಯೂಸ್ ಆಗೋದಾ? ಚಿಚಿ ಬಲ್ಬ್ 10 ರೂಪಾಯಿ ಬಲ್ಬೋ ಇಲ್ಲ 20 ರೂಪಾಯಿ ಬಲ್ಬೋ ಬಜೆಟ್ ತಕ್ಕಂಗೆ. And this is connected here. The radius of the rod is L and resistance R, small r. Resistance small r. ಇಲ್ಲಿ L ತಗೊಂತಾನೆ ಯಾಕಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ಏನಿದೆ R ಇದೆ. Can you visualize ಏನಾಗ್ತಿದೆ ಅಂತ? ಈ ರಾಡ್ ರೊಟೇಟ್ ಆಗ್ತಿದೆ. ವೈ ಅಂತ. ಈ ಡೌನ್ ಸೈಡ್ ಇಂದ ಒಂದು ವೈರ್ ನ ತಗೊಂಡೋಗಿ ಒಂದ್ ಟರ್ಮಿನಲ್ ಆಫ್ ದ ಬಲ್ಬ್ ಗೆ ಕನೆಕ್ಟ್ ಮಾಡಿ ಈ ಟ್ರ್ಯಾಕ್ ಇಂದ ಇನ್ನೊಂದು ಬಲ್ಬ್ ನ ತಗೊಂಡು, ಅಂದ್ರೆ ಇಲ್ಲಿ ಏನ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇರುತ್ತೋ ಇಲ್ಲಿಗೆ ಸೇಮ್ ಇರತ್ತಾ? ಇಲ್ಲಿ ಏನಾದ್ರೂ ಕರೆಂಟ್ ಪಾಸ್ ಆದ್ರೆ ಅದೇನಾಗುತ್ತೆ, ಇದ್ರ ಮುಖಾಂತರ ಇಲ್ಲಿ ಪಾಸ್ ಆಗುತ್ತೆ. ಎಸ್ ಕ್ಲೋಸ್ ಸರ್ಕ್ಯೂಟ್ ಸಿಚುವೇಶನ್ ಅಂಡರ್ಸ್ಟ್ಯಾಂಡ್? ಈಗ ಈ ರಾಡ್ ರೊಟೇಟ್ ಆದ್ರೆ EMF ಪ್ರೊಡ್ಯೂಸ್ ಆಗುತ್ತೆ. ಸಿನ್ಸ್ ದ ಸರ್ಕ್ಯೂಟ್ ಇಸ್ ಕ್ಲೋಸ್, ದ ಕರೆಂಟ್ ವಿಲ್ ಪಾಸ್. ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್. ಆಫ್ ಕೋರ್ಸ್ ಸಬ್ ಕ್ವೆಶ್ಚನ್ A, find EMF in the coil ಅಥವಾ rod. Sub question B, find current in the circuit. ಯೋಚನೆ ಮಾಡಿ. Find current. Done? ಸಾಲ್ವ್ ಮಾಡ್ಲಾ? ನಾನು ಮಾಡ್ತೀನಿ ನೋಡಿ, ತಲೆ ಕೆಡ್ಸ್ಕೋಬೇಡಿ. EMF is equals to half into B into omega into L square. ಅರೆ R square ಬದಲು L square ಬರುತ್ತೆ ಅಷ್ಟೇ. ಸೊ ದಿಸ್ ದ EMF. ಅಂದ್ರೆ ಈ ವೈರ್ಸ್ ಏನು ಕನೆಕ್ಟ್ ಆಗಿಲ್ಲ ಅಂದ್ರೆ ಇದೊಂದು ಬ್ಯಾಟರಿ ತರ ಬಿಹೇವ್ ಮಾಡ್ತಾ, ಸೆಲ್ ತರ ಬಿಹೇವ್ ಮಾಡ್ತಾ ಇತ್ತು. ಆಫ್ EMF ದಿಸ್ ಮಚ್. ದಿಸ್ ಇಸ್ ಅ ಪಾಸಿಟಿವ್ ಟರ್ಮಿನಲ್, ದಿಸ್ ಇಸ್ ಅ ನೆಗೆಟಿವ್ ಟರ್ಮಿನಲ್ ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ R. ಇಲ್ಲಿ ನೋಡಿ ಟ್ವಿಸ್ಟ್ ಇದೆ ಕಹಾನಿಯಲ್ಲಿ. ಇದೊಂದು ಸೆಲ್ ತರ ಇದೆ. ಅಫ್ ಕೋರ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್ R ಇದೆ. ಈಗ ಅದನ್ನ ತಗೊಂಡೋಗಿ ಒಂದು ಎಕ್ಸ್ಟರ್ನಲ್ ರೆಸಿಸ್ಟರ್ R ಗೆ ಕನೆಕ್ಟ್ ಮಾಡಿದಾಗ
This is resistance capital R. What is the current in the circuit? Current in the circuit is given by EMF divided by capital R plus small r. ಅಷ್ಟೇ. ಅರೆ ಗೊತ್ತಿರೋ ಕತೆ ಕರೆಂಟ್ ಎಲೆಕ್ಟ್ರಿಸಿಟಿ ಇಂದ EMF ಎಷ್ಟಿದೆ? ಹಾಫ್ ಬಿ ಒಮೆಗಾ ಎಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್. ದಟ್ಸ್ ಇಟ್. ಸುಮ್ಮ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ, ವ್ಯಾಲ್ಯೂ ಏನ್ ಕೊಟ್ಟಿದ್ರು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಹೇಗಿದೆ? ಅರ್ಥ ಆಯ್ತಾ? ಇಸ್ ಕರೆಂಟ್ ಪಾಸ್ ಆಗತ್ತೆ, ಆ ಬಲ್ಬ್ ಪಳ 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 ಅಂತ ಹೊಳೆಯಕ್ಕೆ ಶುರು ಆಗುತ್ತೆ. ಸಿನ್ಸ್ ಕರೆಂಟ್ ಇಸ್ ಫ್ಲೋಯಿಂಗ್ ಇಟ್ ಸ್ಟಾರ್ಟ್ಸ್ ಗ್ಲೋಯಿಂಗ್. ಅದೇ ರೆಸಿಸ್ಟರ್, ಬರೀ ಒಂದು ರೆಸಿಸ್ಟರ್ ನ ಕನೆಕ್ಟ್ ಮಾಡಿ ಹೀಟ್ ಡಿಸಿಪೇಟ್ ಆಗುತ್ತೆ. ಇವಾಗ ಯಾವ ರೀತಿ ಎನರ್ಜಿ ಎಕ್ಸ್ಟೆಂಡ್ ಆಗ್ತಾನೆ? ಅರೆ ಇಲ್ಲಿ ಎನರ್ಜಿ ಸ್ಪೆಂಡ್ ಮಾಡತ್ತಾನೆ ಕಾಯಿಲ್ ಸುಮ್ಮನೆ ರೊಟೇಟ್ ಆಗತ್ತಾ? ಇಲ್ಲ, ಯಾರಾದ್ರೂ ಎನರ್ಜಿ ಸ್ಪೆಂಡ್ ಮಾಡ್ತಾ ಇದ್ರೆ ರೊಟೇಟ್ ಆಗತ್ತೆ. ಆ ಎನರ್ಜಿ ಯಾವ ರೀತಿ ಕನ್ವರ್ಟ್ ಆಗ್ತಾ ಇದೆ? ಇಟ್ ಈಸ್ ಬೀಂಗ್ ಕನ್ವರ್ಟೆಡ್ ಇನ್ ಟು ಎಲೆಕ್ಟ್ರಿಕಲ್ ಎನರ್ಜಿ. ಅಫ್ಕೋರ್ಸ್ ಇಲ್ಲಿ ಲೈಟ್ ಮತ್ತೆ ಹೀಟ್ ಬರ್ತಾ ಇದೆ. ಸೊ ಇಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಯೂಸ್ ಮಾಡಿ ರೊಟೇಟ್ ಮಾಡ್ತಾ ಇದ್ದೀನಿ, ಅದನ್ನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬ್ರೋಕರ್ ಯಾರು? ಹೂ ಇಸ್ ಡೂಯಿಂಗ್ ದಟ್? ಅರೆ ಹವಾಲಾ ದುಡ್ಡು ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಬರ್ಬೇಕಾದ್ರೆ ಒಂದು ಬ್ರೋಕರ್ ಇರ್ತಾನೆ. ಇಲ್ಲೂ ಅಷ್ಟೇ, ಮೆಕ್ಯಾನಿಕಲ್ ಎನರ್ಜಿ ಇಂದ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ಬ್ರೋಕರ್ ಯಾರು ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ now mechanical energy is converted into electrical energy. Of course ಇಲ್ಲಿ ಲೈಟ್ ಮತ್ತೆ ಹೀಟ್ ಬರುತ್ತೆ, electrical energy. So this is converted with the help of EMI, electromagnetic induction. Done. ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ. I'll go to the next problem. ಮುಂದಿನ ಪ್ರಶ್ನೆ ಬರೀಲಿಕ್ಕೆ ಹೊರಟಿದ್ದೀನಿ, ಇದನ್ನ ನೋಟ್ ಮಾಡ್ಕೊಳ್ಳಿ, ಪಾಸ್ ಮಾಡಿ. Let us consider next. ಈಗ ಲೀನಿಯರ್ ರಾಡ್ ನ ಕನ್ಸಿಡರ್ ಮಾಡಿದೆ. ಈಗ ನಾಯಿ ಬಾಲ ಡೊಂಕಿರುತ್ತಲ್ಲ, ಆ ರೀತಿ ಒಂದು ಕಂಡಕ್ಟರ್ ನ ಕನ್ಸಿಡರ್ ಮಾಡ್ತೀನಿ. ಲೆಟ್ ಅಸ್ ಕನ್ಸಿಡರ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಟಸ್ಕು ಟಸ್ಕು ಈ ರೀತಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ನೌ ಐ ವಿಲ್ ಕನ್ಸಿಡರ್ ಎ ರಾಡ್ ವಿಚ್ ಈಸ್ ಲೈಕ್ ದಿಸ್. ಅರೆ ಚಿ ಈ ರೀತಿ ಒಂದು ರಾಡ್ ನ ಕನ್ಸಿಡರ್ ಮಾಡ್ತೀನಿ. Now this is being rotated like this. ಈ ರೀತಿ rotate ಆಗ್ತಾ ಇದೆ. Can you visualize? This is axis of rotation perpendicular to the plane of the board. ಈ ರೀತಿ rotate ಆಗ್ತಾ ಇದೆ. ಈ ರಾಡ್ ಏನಾಗ್ತಾ ಇದೆ? rotate ಆಗ್ತಾ ಇದೆ. How to find out? ಇಲ್ಲಿ ಒಂದೇ ಒಂದು ಸಿಂಪಲ್ ಲಾಜಿಕ್ ಹೇಳ್ಬಿಡ್ತೀನಿ ನೋಡಿ, ಡೈರೆಕ್ಟ್ ಆಗಿ ನೀವು ಮಾಡ್ಬೋದು. ಇಲ್ಲಿಂದ ಇಲ್ಲಿಗೆ ಒಂದು ಡಿಸ್ಪ್ಲೇಸ್ಮೆಂಟ್ ಲೆಂತ್, ಇದ್ರ ಬಗ್ಗೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಲೆಂತ್ ಎಷ್ಟಿದೆಯೋ ಅದನ್ನ ತಗೊಳ್ಳಿ. EMF induced is equals to half into B omega square into L square. L is a displacement vector from 0 to A. ಅಷ್ಟೇ, ಸಿಂಪಲ್ ಆಗಿ ತಗೊಳ್ಳಿ. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ ಇದೇ ರೀತಿ. ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ತಗೊಳ್ಳಿ. ಡನ್. ಇನ್ನೊಂದು ಚೂರು ವೇರಿಯೇಷನ್ ಮಾಡಿ ಕೊಡ್ತೀನಿ. I'll consider magnetic field same into the plane of the board. Tish count. So the semicircle and circular arc na consider mana. Semicircular arc, half circle, half ring. ಈ ರೀತಿ ಕನ್ಸಿಡರ್ ಮಾಡ್ತೀನಿ. ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಎಷ್ಟು ಬೇಕು ಅಷ್ಟು ಬಿಟ್ಟಿಯಾಗೆ ನಾವೇನು ಖರ್ಚು ಮಾಡೋ ಅಷ್ಟಿಲ್ಲ. ಓಕೆ, ಸೊ ದಿಸ್ ಈಸ್ ರೊಟೇಟೆಡ್ ಅಬೌಟ್ ಅನ್ ಆಕ್ಸಿಸ್. ಅರ್ಥ ಆಗ್ತಿದೆ ನಾನು ಏನ್ ಹೇಳ್ತಿದ್ದೀನಿ? The radius of the axis, the radius of the ring is radius of semi ring is equal to capital R. Are idu R ide. Now this rod is being rotated. Idu ಪೂರ್ತಿ rotate ಮಾಡ್ತಿದ್ದಾರೆ, ಪೂರ್ತಿ rotate. Can you visualize? ಇದನ್ನ ಇಲ್ಲಿ ಫಿಕ್ಸ್ ಮಾಡಿ ಈ ರೀತಿ rotate ಮಾಡ್ತಿದ್ದಾರೆ. ಅರ್ಥ ಆಗ್ತಿದೆ ಹೇಳ್ತಿರೋದು? After certain time it may come like this. After certain time it may come like this. ಆಮೇಲೆ ಈ ತರ ಬರುತ್ತೆ. ಅರೆ ಉಲ್ಟಾ ಬರ್ದನಾ? ಉಲ್ಟಾ ಬರ್ದೆ. ಓಕೆ, ಈ ರೀತಿ ಬರುತ್ತೆ. ರಂಗೋಲಿ ಹಾಕ್ದಂಗೆ ಇದೆ ನಾನು. ಓಕೆ, ಈ ರಾಡ್ ಈ ರೀತಿ ರೊಟೇಟ್ ಆಗ್ತಾ ಇದೆ. ವಾಟ್ ಇಸ್ ದ EMF induced? ಅಂಡ್ ಆಂಗುಲರ್ ಸ್ಪೀಡ್ ಆಫ್ ದಿಸ್ ಒನ್ ಇಸ್ ಒಮೆಗಾ. ಇಲ್ಲಿ ಫಿಕ್ಸ್ ಮಾಡಿ ಈ ತರ ರೊಟೇಟ್ ಮಾಡಿದಾರೆ. ಆಂಗುಲರ್ ಸ್ಪೀಡ್ ಒಮೆಗಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ B ಇದೆ. ಅಗೇನ್ ಸೇಮ್ ಲಾಜಿಕ್ ಇಲ್ಲಿ ಕನ್ಸಿಡರ್ ಮಾಡ್ಬೇಕಾದ್ರೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಅರೆ ಇಲ್ಲಿಂದ ಇಲ್ಲಿಗೆ ಆಕ್ಸಿಸ್ ಆಫ್ ರೊಟೇಷನ್ ಇಂದ ಇಲ್ಲಿಗೆ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಇದೆ? 2R ಇದೆ. ವೆಕ್ಟರ್ L is equals to 2R. Am I right?
ಅರೆ ಈ ಪೂರ್ತಿ ಸೆಮಿ ರಿಂಗ್ ಕನ್ಸಿಡರ್ ಮಾಡೋದು ಅಂದ್ರೆ ಒಂದು ರಾಡ್ ನ ಕನ್ಸಿಡರ್ ಮಾಡೋದು ಒಂದೇ ಅಂಡ್ ದಟ್ ರಾಡ್ ಶುಡ್ ಹ್ಯಾವ್ ಲೆಂತ್ 2L. ಈ ಪೂರ್ತಿ ಈ ತರ ಕನ್ಸಿಡರ್ ಮಾಡಬಹುದು. ಒಂದು ರಾಡ್ ನ ಕನ್ಸಿಡರ್ ಮಾಡಿ ದ EMF ಇಂಡ್ಯೂಸ್ ಇಸ್ ಈಕ್ವಲ್ಸ್ ಟು ಹಾಫ್ ಇಂಟು ಬಿ ಇಂಟು ಒಮೆಗಾ ಇಂಟು ಲೆಂತ್ ಸ್ಕ್ವೇರ್. ಲೆಂತ್ ಏನಿದೆ 2R ಇದೆ, 2R ಹೋಲ್ ಸ್ಕ್ವೇರ್. ದಟ್ಸ್ ಇಟ್. ಏನ್ ಬರುತ್ತೋ ಅದನ್ನ ಚೆಕ್ ಮಾಡ್ಕೊಳ್ಳಿ. 2R ಹೋಲ್ ಸ್ಕ್ವೇರ್. ಡನ್ 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 ಡನ್. ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಲಾಸ್ಟ್ ಕ್ವಶನ್ ಇದೆ ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ಆ ಕ್ವಶನ್ ಮಾಡಿ ಈ ವಿಡಿಯೋನ ವೈಂಡ್ ಅಪ್ ಮಾಡ್ತೀನಿ. ಇದನ್ನ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಫಾರ್ವರ್ಡ್, ಮುಂದಕ್ಕೆ ಸಾಗೋಣ. ದ ಲಾಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ವಿಡಿಯೋ ಲೆಟ್ಸ್ ಟೇಕ್. ಆಕ್ಚುಲಿ ಇದು ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಇದೆ. ಲೆಟ್ ಅಸ್ ಕನ್ಸಿಡರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್. ಎಷ್ಟು ಬೇಕೋ ಅಷ್ಟಿದೆ ಇನ್ಫಿನಿಟಿ ವರೆಗೂ. ಸೊ ಇಟ್ ಈಸ್ ಲೈಕ್ ದಿಸ್ into the plane of the board. Tasku pusku tasku. It goes up to infinity. Now, ಇಲ್ಲೊಂದು ಸರ್ಕ್ಯೂಟ್ ನ ಕನ್ಸಿಡರ್ ಮಾಡ್ತೀನಿ. ಒಂದು ಬಲ್ಬ್ ತಗೊಂತೀನಿ, 10 ರೂಪಾಯಿ ಬಲ್ಬ್, 20 ರೂಪಾಯಿ ಬಲ್ಬ್ ನನ್ನ ಬಜೆಟ್ ತಕ್ಕಂಗೆ. Such that the bulb is having resistance capital R and that bulb is connected to a circuit. ನೋಡಿ ಸರ್ಕ್ಯೂಟ್ ಸ್ವಲ್ಪ ಚೆನ್ನಾಗಿದೆ. So this goes up to infinity. ಇದು ಇನ್ಫಿನಿಟಿ ವರೆಗೂ ಹೋಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇನ್ಫಿನಿಟಿ ವರೆಗೂ ಇದೆ, ಎಷ್ಟು ಬೇಕೋ ಅಷ್ಟಿದೆ. ಅಗೈನ್ ದಿಸ್ ಇಸ್ ರೈಲ್. ಇದನ್ನೇ ನಾವು ರೈಲ್ಸ್ ಅಂತ ಕರಿತೀವಿ. ಅರೆ ಟ್ರೈನ್ ಹೋಗತ್ತಲ್ಲ, ನೀವು ಟ್ರ್ಯಾಕ್ ಅನ್ಬೋದು. ಆಕ್ಚುಲಿ ಟೆಕ್ನಿಕಲ್ ವರ್ಡ್ ರೈಲ್ಸ್. ಅದೇನ್ ಮಾಡುತ್ತೆ, ಟ್ರೈನ್ ಎಲ್ಲಿ ಯಾವ ಕಡೆ ಹೋಗ್ಬೇಕೋ ಆ ಕಡೆ ಗೈಡ್ ಮಾಡುತ್ತೆ. ಈಗ ಇಲ್ಲಿ ಟ್ರೈನ್ ಏನ್ ಬರಲ್ಲ, ಒಂದು ರಾಡ್ ನ ಕನ್ಸಿಡರ್ ಮಾಡ್ತೀನಿ. ದ ರಾಡ್ ಆಫ್ ಲೆಂತ್ ಎಲ್. ಲೆಟ್ ಮಿ ಕನ್ಸಿಡರ್ ದ ರಾಡ್ ಆಫ್ ಲೆಂತ್ ಎಲ್. Rod of length L like this, which is in the plane of the board. ಇದು ಇನ್ಫಿನಿಟಿ ವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇನ್ಫಿನಿಟಿ ವರೆಗೂ ಇದೆ. Now see here, ಇದನ್ನ ಈ ರಾಡ್ ಏನಾದ್ರೂ ಮೂವ್ ಆಗಕ್ಕೆ ಸ್ಟಾರ್ಟ್ ಆದ್ರೆ EMF ಇಂಡ್ಯೂಸ್ ಆಗುತ್ತೆ. and I am going to assume the rails are frictionless and zero resistance. Rails ಗೆ ಫ್ರಿಕ್ಷನ್ ಇಲ್ಲ, ರೆಸಿಸ್ಟೆನ್ಸ್ ಇಲ್ಲ. ನಾವು ಈ ರಾಡ್ ಏನಾದ್ರೂ ನಾವು ಈ ಕಡೆಗೆ ಮೂವ್ ಮಾಡಿದ್ರೆ, ಇಫ್ ಐ ಮೂವ್ ದ ರಾಡ್ ಟುವರ್ಡ್ಸ್ ರೈಟ್ ಸೈಡ್, ಇಟ್ ವಿಲ್ ಇಂಡ್ಯೂಸ್ EMF. ಲೆಟ್ ಅಸ್ ಅಸ್ಯೂಮ್ V is supposed to be constant. ಅರೆ ಎಲ್ಲಿವರೆಗೂ ನೀವು V ಸ್ಪೀಡ್ ನ ಮೇಂಟೈನ್ ಮಾಡಿರ್ತೀರೋ ಅಲ್ಲಿವರೆಗೂ EMF ಇಂಡ್ಯೂಸ್ ಆಗ್ತಾ ಇರುತ್ತೆ. Since the wires are connected, current will flow. And I am also assuming the resistance of the rod is idenidu rod. Resistance of rod is small r anta assume ಮಾಡ್ಕೊಳ್ಳೋಣ. ಅಂದ್ರೆ EMF ಜೊತೆಗೆ internal resistance ಕೂಡ ಬಂತು. When this rod is moving forward, it induces a EMF. Since it is connected to an external circuit, the current starts flowing. The resistance in the external circuit is capital R. Internal resistance of the rod is small r. Length of the rod is L. And speed of the rod is V. The first question is, sub question A, find the motional EMF. Find emotional EMF, emotional damage. Sub question B, find the motional EMF. Sub question B, current in the circuit. Current in the circuit. Sub question C, find the force required. I'll twist it and force required to keep the rod with the constant velocity. Sub question D, power input and power output. And also draw the conclusion. Idra mele draw the conclusion. Bahubali the conclusion. Done? Question artha aita? Sir yak sir idu sub question C alli eno advert ಆಗ್ತಾ ಇದೆ ನೋಡಿ ಇಲ್ಲಿ. ಸಪೋಸ್ ಈ ರಾಡ್ ಏನಾದ್ರು ನಾನು ಚೂರು ಸ್ಪೀಡ್ ಇಂದ ಟಿಶ್ಕ್ಯಾವ್ ಅಂತ ಮೂವ್ ಮಾಡಕ್ ಶುರು ಮಾಡಿದೆ. when I start push, ಒಂದ್ಸತಿ ಪುಷ್ ಕೊಟ್ಟು ಸುಮ್ಮನಾದೆ. Since the rod is moving, it will experience a magnetic force. ಎಷ್ಟಿರುತ್ತೆ? Magnetic force is equals to BIL, Bill sin theta.
am I right? Obviously ಮೂವ್ ಆಗ್ತಾ ಇರೋದ್ರಿಂದ ಅದ್ರಲ್ಲಿ ಕಂಡಕ್ಟರ್ ಹೋಗುತ್ತೆ, ಕರೆಂಟ್ ಹೋಗುತ್ತೆ, ಅಂಡ್ ಆಲ್ಸೋ ಇಟ್ ಎಕ್ಸ್ಪೀರಿಯನ್ಸಸ್ ಫೋರ್ಸ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಅದೇ ನಾನು ಒಂದ್ಸತಿ ಮೂವ್ ಮಾಡಿಬಿಟ್ರೆ, ಇಫ್ ಐ ಪುಷ್ ಒನ್ಸ್ ಅಂಡ್ ಲೀವ್ ಅಗೇನ್ ಇಟ್ ವಿಲ್ ಕಮ್ ಅಂಡ್ ಸ್ಟಾಪ್, ಯಾಕಂದ್ರೆ ಆಪೋಸಿಟ್ ಡೈರೆಕ್ಷನ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಹಾಗಾದ್ರೆ ನಾನು ಇದನ್ನ ಕಾನ್ಸ್ಟೆಂಟ್ ವೆಲಾಸಿಟಿಯಿಂದ ಮೂವ್ ಮಾಡಬೇಕಾದ್ರೆ ಈ ಕಡೆಗೆ ಫೋರ್ಸ್ ಎಷ್ಟು ಅಪ್ಲೈ ಆಗ್ತಿರತ್ತೋ ಡ್ಯೂ ಟು ಮ್ಯಾಗ್ನೆಟಿಕ್ ಫೋರ್ಸ್ ವಿಚ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್, ಅಂಡ್ ಫೋರ್ಸ್ ವಿಲ್ ಬಿ ಇನ್ ಡೈರೆಕ್ಷನ್ ಅರೆ ಎಫ್ ಇಸ್ ಇಕ್ವಲ್ ಟು ಬಿಲ್ ಸೈನ್ ಥೀಟಾ. ಈ ಕಡೆಗೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ಇಟ್ ಈಸ್ ಲೈಕ್ ನಾನು ಪುಷ್ ಮಾಡಿದ್ರೆ ಇ ಎಂ ಎಫ್ ಇಂಡ್ಯೂಸ್ ಆಗುತ್ತೆ, ಕರೆಂಟ್ ಇಂಡ್ಯೂಸ್ ಆಗುತ್ತೆ, ಕರೆಂಟ್ ಇಂಡ್ಯೂಸ್ ಆದ್ರೆ ಈ ಕಡೆ ಫೋರ್ಸ್ ಬರುತ್ತೆ, ಈ ಕಡೆಗೆ ಎಳೆಯಕ್ಕೆ ಶುರು ಮಾಡ್ತಾನೆ. ಸೊ ಈಗ ನಾನು ಕಾನ್ಸ್ಟೆಂಟ್ ವೆಲಾಸಿಟಿಯಿಂದ ಪುಷ್ ಮಾಡ್ತಾ ಇರ್ಬೇಕಾದ್ರೆ, ಕಳಿಸ್ಬೇಕಾದ್ರೆ ಕಾನ್ಸ್ಟೆಂಟ್ ಫೋರ್ಸ್ ಅನ್ನ ಸಪ್ಲೈ ಮಾಡ್ತಾ ಇರ್ಬೇಕಾ, ಸೊ ದಟ್ ಇಟ್ ಇಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದ ಮ್ಯಾಗ್ನೆಟಿಕ್ ಫೋರ್ಸ್. ಎಕ್ಸಾಕ್ಟ್ ಆಗಿ ಅಷ್ಟೇ ಅಂದ್ರೆ ಕಾನ್ಸ್ಟೆಂಟ್ ಸ್ಪೀಡ್ ಇಂದ ಮುಂದಕ್ಕೆ ಹೋಗ್ತಾ ಇರತ್ತೆ. ನಾನೇ ಫೋರ್ಸ್ ಕಮ್ಮಿ ಆದ್ರೆ ಇವನ್ ಡಾಮಿನೇಟ್ ಆಗಿರೋದ್ರಿಂದ ಕಮ್ಮಿ ಆಗ್ತಿರ ರೆಸ್ಟ್ ಬಂದ್ಬಿಡ್ತಾನೆ. ಅಂದ್ರೆ ನಾನು ಮೆಕ್ಯಾನಿಕಲ್ ಎನರ್ಜಿನ ಸಪ್ಲೈ ಮಾಡ್ಬೇಕಲ್ಲಿ. ಮೆಕ್ಯಾನಿಕಲ್ ಎನರ್ಜಿನ ಸಪ್ಲೈ ಮಾಡ್ಕೊಂಡು ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ತಗೊಳ್ತಾ ಇದೆ. ದರ್ ಇಸ್ ನೋ ವೇಸ್ಟೇಜ್ ಆಫ್ ಎನರ್ಜಿ ಐ ಆಮ್ ಅಸ್ಯೂಮಿಂಗ್. ಸೊ ಲೆಟ್ಸ್ ಸಿ ದ ಫಸ್ಟ್ ಕ್ವಶನ್, ಮೋಷನಲ್ ಇ ಎಂ ಎಫ್. ಅರೆ ಇ ಇಸ್ ಈಕ್ವಲ್ಸ್ ಟು ಎಲ್ಲ ಪರ್ಪೆಂಡಿಕ್ಯುಲರ್ ಆಗಿದೆಯಾ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಇದು ವೆಲಾಸಿಟಿ ಅಂಡ್ ದಿಸ್ ದ ಡೈರೆಕ್ಷನ್ ಆಫ್ ದ ಲೆಂತ್. ಸೊ ಇ ಇಸ್ ಈಕ್ವಲ್ಸ್ ಟು ಬಿ ಎಲ್ ವಿ. ಸಿಂಪಲ್. E is equals to BLV. We got the answer for first question. ಅಂದ್ರೆ ಇದನ್ನ ನಾನು ಸರ್ಕ್ಯೂಟ್ ತರ ಒಂದು ಬ್ಯಾಟರಿ ತರ ಅಸ್ಯೂಮ್ ಮಾಡ್ಕೋಬಹುದಾ? ಯಾವ ಡೈರೆಕ್ಷನ್ ಅಲ್ಲಿ ಪಾಸಿಟಿವ್ ಟರ್ಮಿನಲ್ ಇರಬೇಕು? V cross B. V into the plane of the board ಇದೆ. B into the plane of the board ಇದೆ, ಇದು ಈ ಕಡೆ ಇದೆ. V cross B ಮೇಲೆಗಿರುತ್ತೆ ಪಾಸಿಟಿವ್ ಟರ್ಮಿನಲ್. Therefore you can assume this as a cell with EMF. E is equals to BLV. ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಇದೆ, ಅದನ್ನ ಮಿಸ್ ಮಾಡ್ಕೋಬೇಡಿ. ಇದ್ರ ಬದಲು ಈ ಸೆಲ್ ನ ಕನೆಕ್ಟ್ ಮಾಡೋದು ಒಂದೇ. ಕರೆಂಟ್ ಇನ್ ದ ಸರ್ಕ್ಯೂಟ್ ಐ ಇಸ್ ಈಕ್ವಲ್ಸ್ ಟು ಸಬ್ ಕ್ವಶನ್ ಬಿ ಗೆ ಆನ್ಸರ್ ಇ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್. ಇ ಏನ್ ಬರ್ತಿದೆ? ಬಿ ಎಲ್ ವಿ ಬರ್ತಿದೆ, ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್. ಸೊ ವಿ ಗಾಟ್ ದ ಆನ್ಸರ್ ಫಾರ್ ಸಬ್ ಕ್ವಶನ್ ಬಿ, ದಟ್ ಈಸ್ ಐ ಇಸ್ ಈಕ್ವಲ್ಸ್ ಟು ಬಿ ಎಲ್ ವಿ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್. Capital R plus small r. That's it. We got the sub-question B answer. Sub-question C ನೋಡಿ. Sub-question C ಏನ್ ಹೇಳ್ತಾ ಇದೆ? The force required to keep the rod with constant velocity. For V to be constant, force towards right side should be equals to force towards left side. Right side ಯಾರು force apply ಮಾಡ್ಬೇಕಾಗಿರೋದು? ನಾವು. Force external should be equals to left side ಯಾರ್ force apply ಆಗ್ತಿರೋದು? That is given by the magnetic force. ಅರ್ಥ ಆಗ್ತಿದ್ಯಾ? F external is equals to magnetic force is Bill sin theta. Theta is 90. You can write BIL. BIL. What is the value of I? ಇಲ್ಲಿ ಆಲ್ರೆಡಿ ಸಿಕ್ಕಿದೆ. That is equals to B ಇಲ್ಲಿ ಬರ್ಕೊಂತೀನಿ into I ಗೆ equation ನಮ್ಗೆ ಆಲ್ರೆಡಿ ಸಿಕ್ಕಿದೆ. That is BLV divided by capital R plus small r into L. Or else F external is equals to B square L square into V divided by capital R plus small r. So we got the sub question. C ge answer ಏನು ಸಿಕ್ಕಿದೆ? F external should be equals to B square L square V whole divided by capital R, B square L square into V whole divided by capital R plus small r. So we got the sub question C answer as well. Sub question D na ನೋಡಿ ಒಂಚೂರು ಯೋಚನೆ ಮಾಡಿ, ಇಷ್ಟು ನೋಟ್ ಮಾಡ್ಕೊಳ್ಳಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಸಬ್ ಕ್ವಶನ್ ಡಿ ನ ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆ. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ನಾನು ಮುಂದಕ್ಕೆ ಹೋಗ್ತಿದ್ದೀನಿ. ಐ ಆಮ್ ಗೋಯಿಂಗ್ ಟು ಸಬ್ ಕ್ವಶನ್ ಡಿ ನಾವು. ಈ ಪೋರ್ಷನ್ ಆಯ್ತಾ? ಈ ಪೋರ್ಷನ್ ಡಮಾರ್ ನುಂಗಿ ನೀರು ಕುಡಿಲಿಕ್ಕೆ ಹೊರಟಿದ್ದೀನಿ. ಆಯ್ತು. ಸಬ್ ಕ್ವಶನ್ ಡಿ ಸಖತ್ತಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲೊಂದು ಲಾಜಿಕ್ ಮಿಸ್ ಆಗಬೇಡಿ. ಪವರ್ ಇನ್ಪುಟ್. ಅರೆ ಪವರ್ ಅಂದ್ರೆ ಏನಪ್ಪಾ? ಪವರ್ ಜನರಲ್ ಆಗಿ ನಾನು ಇನ್ನು ಕ್ವಶನ್ಗೆ ಬಂದಿಲ್ಲ. ಫಸ್ಟ್ ಪಿ ಯು ಸಿ ಕಾನ್ಸೆಪ್ಟ್. ಫಸ್ಟ್ ಪಿ ಯು ಸಿ ಅಂದ ತಕ್ಷಣ ಗಾಬರಿ ಆಗಬೇಡಿ. ಪವರ್ ಇಸ್ ಈಕ್ವಲ್ಸ್ ಟು ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತ ಹೇಳ್ಬೋದಾ? dw by dt. ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂದ್ರೆ ಏನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಅರೆ ಲೆಟ್ ಅಸ್ ಅಸ್ಯೂಮ್ ಫೋರ್ಸ್ ಅಪ್ಲೈ ಮಾಡ್ತಿದೀವಿ ರೈಟ್ ಸೈಡ್ಗೆ. ಫೋರ್ಸ್ ಅಪ್ಲೈಡ್ ರೈಟ್ ಸೈಡ್ಗೆ ಇದೆ, ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ dx ಇದೆ ಅಂತ ಅನ್ಕೊಳ್ಳೋಣ. ಎಫ್ ಫೋರ್ಸ್ ಅಪ್ಲೈ ಮಾಡ್ತಾನೆ dx ಆಗ್ತಾರೆ. ಹಾಗಾದ್ರೆ d by
ಟಿ ಆಫ್ ವರ್ಕ್ ನ ಏನಂತ ಬರೀಬಹುದು, ಎಫ್ ಎಕ್ಸ್ಟರ್ನಲ್ ಡಾಟ್ ಡಿ ಎಕ್ಸ್ ಅಂತ ಬರೀತೀವಿ ನೋಡಿ. ಕ್ಯಾನ್ ಐ ರೈಟ್ ಲೈಕ್ ದಟ್? ಅಥವಾ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಈ ರೀತಿ ಬರ್ಕೋಬಹುದಾ? ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಆಗ್ತಿದೆ ಅಂತ ಅನ್ಕೊಳ್ಳೋಣ ಜನರಲ್ ಆಗಿ, ಸ್ಮಾಲ್ ಪೋರ್ಷನ್ ತಗೊಂಡ್ರೆ ಡಿ ಎಕ್ಸ್. ನಾವ್ ವರ್ಕ್ ಕ್ಯಾನ್ ಬಿ ರಿಟರ್ನ್ ಆಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಡಾಟ್ ಡಿಸ್ಪ್ಲೇಸ್ಮೆಂಟ್. ಆಕ್ಚುಲಿ ಫೋರ್ಸ್ ಈ ಕಡೆಗೆ ಇದೆ, ಡಿಸ್ಪ್ಲೇಸ್ಮೆಂಟ್ ಈ ಕಡೆಗೆ ಇದೆ ರಾಡ್, ಹಾಗಾಗಿ ಡಾಟ್ ಪ್ರಾಡಕ್ಟ್ ಕಾಸ್ 0 ಏನ್ ಬರುತ್ತೆ, 1 ಬರುತ್ತೆ. ಯು ಕ್ಯಾನ್ ರೀರೈಟ್ ದಿಸ್ ಆಸ್ ಪವರ್ ಇಸ್ ಈಕ್ವಲ್ಸ್ ಟು ಎಫ್ ಎಕ್ಸ್ಟರ್ನಲ್ ಕಾನ್ಸ್ಟೆಂಟ್ ಇದೆಯಾ, ಎಫ್ ಎಕ್ಸ್ಟರ್ನಲ್ ಇಂಟು ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ. ಏನಿದು? ದಿಸ್ ಇಸ್ ನಥಿಂಗ್ ಬಟ್ ವೆಲಾಸಿಟಿ ಆಫ್ ದ ರಾಡ್. ಇವನೇ ತಾನೆ. ಯು ಕ್ಯಾನ್ ರೈಟ್ ಪವರ್ ಇಸ್ ಈಕ್ವಲ್ಸ್ ಟು ಎಫ್ ಎಕ್ಸ್ಟರ್ನಲ್ ಡಾಟ್ ವಿ ಬರುತ್ತೆ. ಯು ಕ್ಯಾನ್ ಇಗ್ನೋರ್ ಡಾಟ್, ಯಾಕಂದ್ರೆ ಕಾಸ್ 0 1 ಬರ್ತಾ ಇದೆ. ಪವರ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಫ್ ಎಕ್ಸ್ಟರ್ನಲ್ ಇಂಟು ದ ಸ್ಪೀಡ್ ವಿಚ್ ಇಟ್ ಈಸ್ ಮೂವಿಂಗ್. ಈಗ ಪವರ್ ನ ಅಪ್ಲೈ ಮಾಡಿದ್ರೆ ತಾನೆ ಐ ಆಮ್ ಡೂಯಿಂಗ್ ವರ್ಕ್. ಒಂದೇ ಸತಿ ಎನರ್ಜಿನ ಕೊಟ್ಟು ಬಿಸಾಕ್ತಾ ಇಲ್ಲ, ಐ ಆಮ್ ಕಂಟಿನ್ಯೂಸ್ಲಿ ಸಪ್ಲೈಯಿಂಗ್ ಎನರ್ಜಿನ, ಕಷ್ಟಪಟ್ಟು ಅದಕ್ಕೆ ಕೊಡ್ತಾ ಇದ್ದೀನಿ. ಕಾನ್ಸ್ಟೆಂಟ್ ರೇಟ್ ಅಲ್ಲಿ ಎನರ್ಜಿನ ಕೊಡ್ತಾ ಇದ್ದೀನಿ. 1 ಸೆಕೆಂಡ್ ಅಲ್ಲಿ ಎಷ್ಟು ಎನರ್ಜಿ ಕೊಡ್ತೀನಿ, ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಅಷ್ಟೇ ಎನರ್ಜಿ ಕೊಡ್ತೀನಿ. ಹಾಗಾದ್ರೆ ಪವರ್ ಸ್ಪೆಂಡ್ ಆಗ್ತಿದ್ಯಾ? ಸೊ ದ ಪವರ್ ಇನ್ಪುಟ್ is ಪವರ್, ಮೆಕ್ಯಾನಿಕಲ್ ಪವರ್. ನಾನ್ ತಾನೇ ತಳ್ತಿರೋದಲ್ಲಿ. ಸೊ ದಟ್ ಈಸ್ ಮೆಕ್ಯಾನಿಕಲ್ ಪವರ್ that is equals to F external dot V. That is F external ಎಷ್ಟಿದೆ? F external ಇಲ್ಲಿ ಆಲ್ರೆಡಿ ಬರ್ದಿದೀವಿ, B square into L square into V ಇದೆ, ಇಲ್ಲೊಂದು V ಇದೆ, V square whole divided by capital R plus small r. So power input ಏನ್ ಬರ್ತಿದೆ? I'll write here. So that is B square L square V square divided by capital R plus small r. Look at the power output. ಅರೆ ಔಟ್ಪುಟ್ ಅಲ್ಲಿ ಪವರ್ ಅಂದ್ರೆ ಏನು? ಇಲ್ಲಿ ಎಷ್ಟು ತಿನ್ಕೊಂತಾ ಇದೆ, ಸರ್ಕ್ಯೂಟ್ ಎಷ್ಟು ತಿನ್ಕೊಂತಾ ಇದೆ ಅಂತ. ದ ಪವರ್ ಔಟ್ಪುಟ್ ಇಸ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ ಪವರ್. ಈ ಸಿಚುವೇಶನ್ ಅಲ್ಲಿ ಪವರ್ ಔಟ್ಪುಟ್ ಯಾವ ರೀತಿ ಸ್ಪೆಂಡ್ ಆಗ್ತಾ ಇದೆ ಪವರ್, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ಹಾಗಾದ್ರೆ ಇಟ್ ಈಸ್ ನಥಿಂಗ್ ಬಟ್ ಪಿ ಎಲೆಕ್ಟ್ರಿಕಲ್. What is the equation for electrical power? P is equals to I square into R equivalent. ನೆನಪಿದೆಯಾ current electricity? R equivalent ಏನಿದೆ? ಸ್ಮಾಲ್ r plus capital R. ಇದರ ರೆಸಿಸ್ಟೆನ್ಸ್ R ಕ್ಯಾಪಿಟಲ್ R ಇದೆ, ಸ್ಮಾಲ್ r ಇದೆ. ಹಾಗಾದ್ರೆ ಇದನ್ನ ಕ್ಯಾಪಿಟಲ್ R plus ಸ್ಮಾಲ್ r ಅಂತ ಬರೀತೀನಿ. I ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಸಿಕ್ಕಿದೆ. ದಟ್ ಈಸ್ ಈಕ್ವಲ್ಸ್ ಟು I ಸ್ಕ್ವೇರ್ ಬರೀತಾ ಇದೀನಿ, B ಸ್ಕ್ವೇರ್ L ಸ್ಕ್ವೇರ್ V ಸ್ಕ್ವೇರ್ ಡಿವೈಡೆಡ್ ಬೈ R plus ಸ್ಮಾಲ್ r ಹೋಲ್ ಸ್ಕ್ವೇರ್, ಇದಕ್ಕೆ ಇಲ್ಲಿ ಬರ್ದಿದ್ದೀನಿ, ಇಂಟು ಸ್ಮಾಲ್ r plus ಕ್ಯಾಪಿಟಲ್ R. ಇವನು ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. B ಸ್ಕ್ವೇರ್ L ಸ್ಕ್ವೇರ್ V ಸ್ಕ್ವೇರ್ ಡಿವೈಡೆಡ್ ಬೈ R ಪ್ಲಸ್ ಸ್ಮಾಲ್ r. ಇದೇನಿದು? P ಔಟ್ಪುಟ್. ಇಲ್ಲಿ ನೋಡಿ, ಇಲ್ಲಿ ನೋಡು ಮಗ, ಇಲ್ಲಿ ನೋಡು, ಚಂದ ಉಂಟು ಇಲ್ಲಿ. ಇನ್ಪುಟ್ ಪವರ್ ಏನಿದೆ, ಔಟ್ಪುಟ್ ಪವರ್ ಅಷ್ಟೇ ಬರುತ್ತೆ. ಅಸ್ಯೂಮಿಂಗ್ ದರ್ ಇಸ್ ನೋ ಲಾಸೇಜ್, ಬೇರೆ ಯಾವುದು ವೇಸ್ಟ್ ಇಲ್ಲ, ವೇಸ್ಟ್ ಖರ್ಚಿಲ್ಲಪ್ಪ. ಹಾಗಾಗಿ ಈ ರೀತಿ ಬರ್ತಾರೆ. ಎರಡು ಸೇಮ್ ಇದೆಯಾ? P ಇನ್ಪುಟ್ ಇಸ್ ಈಕ್ವಲ್ಸ್ ಟು P ಔಟ್ಪುಟ್. ಏನದ್ರ ಅರ್ಥ? Energy spent per minute second is equal to energy obtained per minute second. Energy, ಯಾವ ಎನರ್ಜಿ? ಈ ಕಡೆ ಮೆಕ್ಯಾನಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿ is converted into electrical energy. ಬ್ರೋಕರ್ ಯಾರು ಇದಕ್ಕೆ? EMI, electromagnetic induction. That's it. EMI ಇಂದ ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ತಾರೆ. ಸಿಂಪಲ್ ಕಾಣೋ, ಅದಕ್ಕೆ ಬ್ರೋಕರ್ ಬಂದು EMI. Hence, this is according to the law of conservation of energy. ಅರೆ ಆ ರಾಡ್ ಸುಮ್ನೆ ಮೂವ್ ಆಗಲ್ಲ. ನಂಗೆ ಸುಮ್ನೆ ಪವರ್ ಬರ್ತಿತ್ತು. ಆ ರಾಡ್ ನ ಮೂವ್ ಮಾಡೋದೇನ್ ಈಸಿನಾ? ಹೊರಗಡೆಯಿಂದ ತಳ್ಳಬೇಕು. ಎಷ್ಟು ಫೋರ್ಸ್ ಇಂದ ತಳ್ಳಿಲ್ಲ ಅಂದ್ರೆ ಅದ್ ನಿಂತೋಗುತ್ತೆ. ಅದ್ ನಿಂತೋದ್ರೆ ನಂಗೆ ಕರೆಂಟೇ ಸಿಗಲ್ಲ. ಹಾಗಾದ್ರೆ ಕರೆಂಟ್ ಬೇಕಾದ್ರೆ ನಾನು ಮೆಕ್ಯಾನಿಕಲ್ ಎನರ್ಜಿನ ಸ್ಪೆಂಡ್ ಮಾಡ್ಬೇಕು. ಕಂಟಿನ್ಯೂಸ್ ಆಗಿ ರಾಡ್ ನ ಹೀಗೆ ಬೆಂಗಳೂರಿಂದ ಮಂಗಳೂರಿಗೂ ತಳ್ಕೊಂಡು ಹೋಗಕ್ ಆಗಲ್ಲ. ಫಿಸಿಕಲ್ ಪ್ರಾಬ್ಲಮ್ ಏನ್ ಅರ್ಥ ಆಗ್ತಿದ್ಯಾ? ಇದನ್ನ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡ್ಬೋದಾ? ಮೇ ಬಿ ಸೈನ್ಸ್ ಎಕ್ಸ್ಪೆರಿಮೆಂಟ್ ಗೆ ಯೂಸ್ ಮಾಡ್ಬೋದು ಅಷ್ಟೇ. ಅಫ್ಕೋರ್ಸ್ ಇಲ್ಲಿ ರಾಡ್ ನ ನಾವು ತಳ್ಕೊಂಡು ಹೋಗ್ತಾರೆ, ಕರೆಂಟ್ ಬರ್ತಾ ಇರತ್ತೆ. ಅರೆ ನನ್ ಕರೆಂಟ್ ಬಲ್ಬ್ ನ 1 ಗಂಟೆ ಉರಿಸ್ಬೇಕಲ್ಲಿ, ಹಂಗಂತ ಹೇಳಿ 1 ಗಂಟೆ ಪೂರ್ತಿ ಇದನ್ನ ಕಾನ್ಸ್ಟೆಂಟ್ ಸ್ಪೀಡ್ ಇಂದ ಮುಂದೆ ತಗೊಂಡು ಹೋಗುತ್ತಾ? ಇಲ್ಲ, ಫಿಸಿಕಲ್ ಆಗಿ ಪಾಸಿಬಲ್ ಇಲ್ಲ. ಬೆಂಗಳೂರಿಂದ ಮಂಗಳೂರಿಗೂ ಹೋಗ್ಬೇಕಾಗತ್ತೆ. ಒಂದ್ ರಾತ್ರಿ ಎಲ್ಲ ಲೈಟ್ ಉರಿಸ್ಬೇಕಾದ್ರೆ ಅದು ಉದ್ದ ರೈಲ್ಸ್ ಹಾಕ್ಬೇಕು, ಮತ್ತೆ ಅದಕ್ಕೆ ವೈರ್ ಕನೆಕ್ಟ್ ಮಾಡ್ಬೇಕು. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ದಿಸ್ ಕೈಂಡ್ ಆಫ್ ಟೆಕ್ನಿಕ್. ಬಟ್ ಫಿಸಿಕ್ಸ್ ಅರ್ಥ ಆಯ್ತಲ್ಲ? ಫಿಸಿಕ್ಸ್ EMI ಅರ್ಥ ಆಗ್ತಿದೆ. ದಿಸ್ ಅ ಪವರ್ ಇನ್ಪುಟ್, ದಿಸ್ ಅ ಪವರ್ output. Hence, this is according to law of conservation of energy.
ನೀವೇನಾದ್ರೂ ಈ ರಾಡ್ ನ ಮೂವ್ ಮಾಡಕ್ಕೆ ಏನಾದ್ರು ಎನರ್ಜಿ ಬಿಟ್ಟಿಯಾಗಿ ತಗೊಂಬನಿ, ನಾನು ಬಿಟ್ಟಿಯಾಗಿ ಕರೆಂಟ್ ಕೊಡ್ತೀನಿ, ತಗೊಂಬರಕ್ಕಾಗತ್ತಾ? ಇಲ್ಲ. ಸೊ ಹೆನ್ಸ್ the energy can neither be created nor be destroyed. Law of conservation of energy. For example, here mechanical energy is converted into electrical, mechanical energy is converted into mechanical energy is converted into electrical energy through the process called electromagnetic induction. So ಹೇಗಿದೆ ಕಾನ್ಸೆಪ್ಟ್? ಮಸ್ತ್ ಮಜಾ ಬಂತು ಸರ್. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಪಾಸ್ ಮಾಡ್ಕೊಳ್ಳಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋಲಿ ಸಿಗೋಣ. ಅದುವರೆಗೂ ಸಿಕ್ಕಾಪಟೆ ಓದ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಟಾಟಾ.